ರಾಮನ ಎದುರಿಗೆ ಪರಶುರಾಮ ಮಂಡಿ ಊರಿದ್ದಾರೆ. ಇದು ಏನ್ ಸನ್ನಿವೇಶ? ಅವಾಗ ಈ ಜನಮೇಜಯ ಏನ್ ಮಾಡ್ಬಿಡ್ತಾನ ಅಂತಂದ್ರ, ಇಡೀ ಸರ್ಪ ಕುಲವನ್ನೇ ನಾಶ ಮಾಡಬೇಕು ಅಂತ ಹೇಳಿ ಒಂದು ಯಾಗವನ್ನ ಮಾಡ್ತಾನ. ಅದೇ ಸರ್ಪ ಯಾಗ. ಅದು ನಡೆದಂತ ಸ್ಥಳ ಇಲ್ಲಿ. ಪರಶುರಾಮ ಅವರು ಇಲ್ಲಿ ನೆಲೆಸಿ ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಸೀತಮ್ಮನವರು ಬಲಭಾಗಕ್ಕಿದ್ದಾರೆ ಅನ್ನೋದು, ಆಂಜನೇಯನಿಗೆ ಮೂರ್ತಿ ಇಲ್ಲ ಅನ್ನೋದು, ಪರಶುರಾಮನಿಗೆ ಕಲ್ಯಾಣ ದರ್ಶನ ಕೊಟ್ಟಿದ್ದಾನೆ ರಾಮ ಅನ್ನೋದು, ಕೋದಂಡವನ್ನು ಹಿಡಿದಿದ್ದಾನೆ. ರಾಮನ ಎಡಗೈಯಲ್ಲಿ ಕಾಣುವ ಧನುಸ್ಸಿಗೆ ಕೋದಂಡ ಅಂತ ಹೆಸರು. ಅದನ್ನು ಹಿಡಿದಿರೋದ್ರಿಂದ ರಾಮ ಕೋದಂಡ ರಾಮ ಅಂತ ಕೂಡ ಇಲ್ಲಿ ಪೂಜೆಯನ್ನು ತಗೊಂತಾನೆ. ಮದುವೆ ದರ್ಶನ ಕೊಡ್ತಾ ಇರೋದ್ರಿಂದ ಕಲ್ಯಾಣ ರಾಮ ಅಂತ ಕೂಡ. ಶರಣ್ರೆ, ಎಲ್ಲರಿಗೂ ಶರಣಾರ್ಥಿ. ನಾವು ದೇವಸ್ಥಾನಗಳಿಗೆ ಯಾಕೆ ಹೋಗ್ತೀವಿ ಅಂತ ನಿಮ್ಮನ್ನೇನಾದ್ರು ಪ್ರಶ್ನೆ ಮಾಡಿದ್ರೆ ಬರೋ ಉತ್ತರಗಳು ದೇವ್ರನ್ನ ನೋಡಕ್ ಹೋಗ್ತೀವಿ, ದೇವರಲ್ಲಿ ಒಳ್ಳೆತನ ಕೇಳಕ್ ಹೋಗ್ತೀವಿ, ಆಮೇಲೆ ಏನಾದ್ರೂ ಬೇಕು ಅಂದ್ರೆ ಹರಕೆ ಏರ್ಸಕ್ ನಾವು ದೇವ್ರ ಹತ್ರ ಹೋಗ್ತೀವಿ. ಇವೆಲ್ಲವೂ ನಮಗೆ ನಾವು ಸಮರ್ಥಿಸಿಕೊಳ್ಳುವಂತ ಉತ್ತರಗಳು ಹೊರತು ವಾಸ್ತವವಾಗಿ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತೀನಿ. ಅಫ್ಕೋರ್ಸ್ ಈ ವಿಡಿಯೋ ಬಹಳ ಒಂದ್ ಸ್ವಲ್ಪ ಲೆಂತಿ ಆಗೈತಿ, ದಯವಿಟ್ಟು ಪೂರ್ತಿ ನೋಡ್ರಿ. ಆಲ್ ಆಫ್ ಯು ವೆಲ್ಕಮ್ ಟು ಭಾರ್ಗವ ಪುರಿ. ಇದೇನು ಭಾರ್ಗವ ಪುರಿ ಅಂತ ಹೆಸರು ಕೇಳೇ ಇಲ್ಲ ಅನ್ಕೊಂಡ್ರಿನ? ಹೌದು, ಬಹಳ ಇದೊಂದು ಅತ್ಯಂತ ಪ್ರಸಿದ್ಧವಾದಂತಹ ಈಗಿನ ಹೆಸರು ಬೇರೆ ಐತಿ. ಆಮೇಲೆ ಈ ಸನ್ನಿವೇಶ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತದ? ಇವರು ರಾಮನ ಎದುರಿಗೆ ಪರಶುರಾಮ ಮಂಡಿ ಊರಿದ್ದಾರೆ. ಇದು ಏನ್ ಸನ್ನಿವೇಶ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲು ನಾನು ಭಾರ್ಗವಪುರಿಗೆ ಬಂದಿರತಕ್ಕಂತ ಸ್ಥಳ ಅಂದ್ರೆ ಕೋದಂಡರಾಮ ದೇವಸ್ಥಾನ. ಬರೀ ಒಳಗಡೆ ನೋಡೋಣ. ದೇವಸ್ಥಾನದ ಒಳಗ ಬಂದ್ರ ಇದು ನವರಂಗ ಮಂಟಪ, ಹೊಯ್ಸಳರ ಕಾಲದ ಸ್ಟ್ರಕ್ಚರ್. ಇದು ಒಳಗಡೆ ಗರ್ಭಗುಡಿ ಇದೆ, ಅರ್ಚಕರು ಇರ್ತಾರೆ. ನಾನು ನಿಮ್ಮನ್ನ ಮಾತಾಡಿಸ್ತೀನಿ. ಇದು ದೇವಸ್ಥಾನದ ಮಾಳಿಗೆ ವಿಶೇಷ ನೋಡ್ರಿ, ಹೊಯ್ಸಳರ ಕಾಲದ. ಐಶ್ವರ್ಯಾಣಾಂ ಅಭಿವೃದ್ಧ್ಯರ್ಥಂ ಧರ್ಮಾರ್ಥಗಮ್ಯ ಮೋಕ್ಷ ಚತುರ್ವಿಧ. ಓಂ ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತುತೆ. ಕ್ಷೇಮದಿಂದ ನಿಪಾಲಿಸೆಂಬನು ತೇ ನಮೋಸ್ತು ನಮೋಸ್ತುತೆ. ಕಾವರೆಲ್ಲವೂ ನಿನ್ನ ಬಿಟ್ಟರೆ ಸೂರ್ಯನೇ ಜಗದೀಶನೇ ನಾವು ಮಾಡಿದ ಪಾಪವೆಲ್ಲವ ಹೋಗಲಾಡಿಸು ಬೇಗನೆ. ಅಂಧಕಾರವ ಹೋಗಲಾಡಿಸಿ ಜಗಕ್ಕೆ ಬೆಳಕನ್ನು ನೀಡುವ ಸೂರ್ಯಚಂದ್ರ ದಕ್ಷಿಣಾದ ದೀಪದ ಅತಿದೇವಗೆ ಗಂಟೆಗಣ ಗಣಜಾಕ್ಷರಣ ಶಂಭುಗಾಡೆ ಶಂಖವು ದಿವ್ಯನಾದಕ್ಕೆ ಭಕ್ತರೆಲ್ಲ ಕೈಯ ಮುಗಿದು ನಿಂತರು. ಕಣ್ಣು ಮುಚ್ಚಿ ಎತ್ತಿದಾರತಿ ಜ್ಯೋತಿ ರೂಪಕ್ಕೆ ಬೆಳಗುವೆ ದಿವ್ಯ ಪ್ರಭೆಯ ರವಿಯ ಕಿರಣದ. ನಮ್ಮ ಹಿರೇಮಗಳೂರಿಗೆ ಇನ್ನೊಂದು ಹಳೆಯ ಸಂಸ್ಕೃತ ಹೆಸರು ಭಾರ್ಗವಪುರಿ ಅಂತ. ಭಾರ್ಗವಪುರಿ ಅನ್ನೋದು ಪರಶುರಾಮರ ಕ್ಷೇತ್ರ ಅನ್ನೋ ಕಾರಣಕ್ಕಾಗಿ ಪರಶುರಾಮರಿಗೆ ಇನ್ನೊಂದು ಹೆಸರು ಭಾರ್ಗವ. ಅವರು ಈ ಊರಲ್ಲಿ ಸ್ವಲ್ಪ ವರ್ಷ ಇದ್ದು ತಪಸ್ಸು ಮಾಡಿ ಹೋಗಿದ್ದರಿಂದ ಈ ಕ್ಷೇತ್ರಕ್ಕೆ ಭಾರ್ಗವಪುರಿ ಅಂತ ಹೆಸರು. ಈ ಕ್ಷೇತ್ರದಲ್ಲಿ ರಾಮ ತನ್ನ ವಿವಾಹ ದರ್ಶನವನ್ನು ಪರಶುರಾಮರಿಗೆ ಅನುಗ್ರಹ ಮಾಡಿದ್ದಾನೆ ಅನ್ನೋದು ಇಲ್ಲಿ ಕ್ಷೇತ್ರ ಮಹಿಮೆ. ಇವರೆಲ್ಲರೂ ವಿವಾಹ ಮುಗಿಸಿ ಮಿಥಿಲೆಯಿಂದ ಅಯೋಧ್ಯೆಗೆ ಹೋಗುವಾಗ ಆ ಮಾರ್ಗದಲ್ಲಿ ಪರಶುರಾಮರು ಬಂದು ರಾಮನ ಮೇಲೆ ಯುದ್ಧ ಮಾಡಿರ್ತಾರೆ. ಕಾರಣ, ರಾಮ ಸೀತೆಯನ್ನು ವಿವಾಹ ಆಗುವಾಗ ಶಿವಧನಸ್ಸನ್ನು ಮುರಿದಿರ್ತಾನೆ. ಅದು ಸರ್ವತ್ರ ಸುದ್ದಿಯಾಗಿರುತ್ತೆ. ಇದನ್ನು ಕೇಳಿಸ್ಕೊಂಡ ಪರಶುರಾಮರಿಗೆ ರಾಮ ತನ್ನ ಶಕ್ತಿಯನ್ನು ದುರುಪಯೋಗಿಸ್ತಾ ಇದ್ದಾನೆ, ಶಕ್ತಿ ಇದೆ ಅಂತ ಹೇಳಿ ಪೂಜ್ಯ ವಸ್ತುವನ್ನೆಲ್ಲ ಚಿನ್ನ ಭಿನ್ನ ಮಾಡ್ತಾ ಇದ್ದಾನೆ, ಇವನು ಚಿಕ್ಕವನು ಹುಡುಗ ಅಂತ ಅಂದ್ಕೊಂಡು ಇವನ ಮೇಲೆ ಕನಿಕರ ತೋರಿಸಿ ಇವತ್ತು ಇವನನ್ನು ಬಿಟ್ಟರೆ ನಾಳೆಗೆ ಇವನಿಗೆ ಪಟ್ಟಾಭಿಷೇಕ ಮಾಡಿ ಚಕ್ರವರ್ತಿ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿ ಮಾಡ್ತಾರೆ. ಯಾರಿಗೆ ಪೂಜ್ಯ ವಸ್ತುವಲ್ಲಿ ಗೌರವ ಇಲ್ಲವೋ, ಪೂಜ್ಯ ವಸ್ತು ಮೇಲೆಲ್ಲ ಶಕ್ತಿ ಪ್ರಯೋಗ ಮಾಡಬೇಕು ಅನ್ನೋ ಹಾಗೆ ಒಂದು ಮನಸ್ಥಿತಿ ಇದೆಯೋ, ಇಂಥ ವ್ಯಕ್ತಿ ಕೈಗೆ ನಾಳೆ ಅಧಿಕಾರ ಸಿಕ್ಕಿದ್ರೆ ಆ ಅಧಿಕಾರವನ್ನು ಹೇಗೆ ತನಗೆ ತೋಚಿದ್ದೆಲ್ಲ ಮಾಡೋದಕ್ಕೆ ಅದನ್ನು ದುರ್ಬಳಕೆ ಮಾಡಿ ಪ್ರಜೆಗಳನ್ನು ಹಿಂಸಿಸ್ತಾನೆ. ಇವನು ರಾಮ ದುಷ್ಟ, ಇವನನ್ನು ನಿಗ್ರಹಿಸಬೇಕು, ಇವನನ್ನು ಕೊಂದೇ ಬಿಡಬೇಕು ಅಂತ ಪರಶುರಾಮರು ಕೋಪದಲ್ಲೇ ನಿರ್ಣಯ ಮಾಡಿಕೊಂಡು ಓಡೋಡಿ ಬರೆದಿರ್ತಾರೆ. ಅವರು ಬರೋ ಹೊತ್ತಿಗೂ ಇವರೆಲ್ಲ ವಿವಾಹ ಮುಗಿಸಿ ಅಯೋಧ್ಯೆಗೆ ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಬಂದು ಪರಶುರಾಮರು ಅಡ್ಡ ಹಾಕಿ ಯುದ್ಧ ಮಾಡಿ ಅದರಲ್ಲಿ ರಾಮನಿಂದ ಸೋತು ಹೋಗ್ತಾರೆ. ಆಗ ಪರಶುರಾಮರಿಗೆ ಅರ್ಥ ಆಗುತ್ತೆ, ನಾನು ವಿಷ್ಣು, ಈ ಹುಡುಗ ರಾಮ ನನ್ನನ್ನೇ ಸೋಲಿಸ್ತಾನೆ ಅಂತಾದರೆ ಈತನು ವಿಷ್ಣುವೇ, ಕ್ಷತ್ರಿಯನ ರೂಪದಲ್ಲಿ ವಿಷ್ಣು ಅವತಾರ ಮಾಡಿರೋದ್ರಿಂದ ಇನ್ನು ಕ್ಷತ್ರಿಯರನ್ನು ನಾವು ಕೊಂದು ವ್ಯವಸ್ಥೆ ಮಾಡೋ ಅವಶ್ಯಕತೆ ಇಲ್ಲ, ಇನ್ನು ಅವರೆಲ್ಲರನ್ನ ರಾಮ ಸರಿ ಮಾಡ್ಕೊತಾನೆ ಅಂತ ಪರಶುರಾಮರಿಗೆ ಅನ್ನಿಸಿ ಅವರು ತಮ್ಮ ಅವತಾರವನ್ನೇ ಸಮಾಪ್ತಿ ಮಾಡಿಬಿಡ್ತಾರೆ. ಇಲ್ಲಿಂದ ಮುಂದೆ ನಾವು ಪರಶುರಾಮರ ಚರಿತ್ರೆ ಈ ಪ್ರಸಂಗದ ನಂತರ ಅವರನ್ನು ಗಮನಿಸ್ತಾ ಹೋದರೆ ಅವರು ಚಿರಂಜೀವಿಗಳು 7 ಜನ, ಅದರಲ್ಲಿ ಒಬ್ಬರು ಪರಶುರಾಮರು. ಆದರೆ ಈ ಪ್ರಸಂಗ ಆದ ಮೇಲಿಂದ ಅವರೆಲ್ಲೂ ಕ್ಷತ್ರಿಯರನ್ನು ಕೊಲ್ತಾ ಇಲ್ಲ, ಋಷಿಗಳಂತೆ ಪಾಠ ಪ್ರವಚನ ತಪಸ್ಸು ಹೀಗೆ ನಡೆಸ್ತಾ ಇದ್ದಾರೆ. ಈಗ ತಮ್ಮ ಅವತಾರವನ್ನು ಕೊನೆ ಮಾಡಿ ರಾಮಸೀತೆಯರನ್ನು ಇದೇ ಸಂದರ್ಭದಲ್ಲಿ ಒಂದು ಪ್ರಾರ್ಥನೆ ಮಾಡಿದರು. ಏನು ಅಂದರೆ, ನೀವಿಬ್ಬರು ವಿವಾಹ ಆಗುವಾಗ ಆ ಮುಹೂರ್ತದಲ್ಲಿ ನಿಮ್ಮಿಬ್ಬರ ಯಾವ ರೂಪವಿತ್ತೋ ಆ ರೂಪದಲ್ಲಿ ನಿಮ್ಮಿಬ್ಬರನ್ನು ನೋಡೋಕ್ಕಾಗಿಲ್ಲ, ನನಗೆ ಆ ದರ್ಶನವನ್ನು ಅನುಗ್ರಹ ಮಾಡಿ ಅಂತ ಪ್ರಾರ್ಥಿಸ್ತಾರೆ.
ಯಾಕೆ ಇದನ್ನು ಹೀಗೆ ಕೇಳಿಕೊಂಡು ಪರಶುರಾಮರು ರಾಮನನ್ನ ಅಂತ ನೋಡಿದ್ರೆ, ರಾಮ ವಿಷ್ಣು ಅಂತ ಗೊತ್ತಾಯಿತು ಪರಶುರಾಮರಿಗೆ. ಆ ವಿಷ್ಣು ಸೀತೆಯನ್ನು ಮದುವೆ ಆಗಿದ್ದಾನೆ ಮಿಥಿಲಾಪುರದಲ್ಲಿ. ಹಾಗಿದ್ದರೆ ವಿಷ್ಣುವಿಗೆ ಹೆಂಡತಿಯಾಗುವಂತಹ ಸೀತೆ ಮಹಾಲಕ್ಷ್ಮಿಯಾಗಿರಬೇಕು. ಹಾಗಿದ್ದರೆ ಏನು ವಿವಾಹ ನಡೆದಿದೆ ಮಿಥಿಲಾಪುರದಲ್ಲಿ, ಅದು ಸರಿಯಾಗಿ ನೋಡಿದ್ರೆ ರಾಮ ಸೀತಾ ವಿವಾಹ ಅಂತ ನಾವು ಮನುಷ್ಯರು ಅಂದ್ಕೊಂಡ್ವಿ. ಆದರೆ ದೇವತೆಗಳಿಗೆ, ಋಷಿಗಳಿಗೆ ಅದು ಲಕ್ಷ್ಮೀನಾರಾಯಣರ ವಿವಾಹ. ಈ ಥರ ಒಂದು ಲಕ್ಷ್ಮಿಗೆ ನಾರಾಯಣನಿಗೆ ವಿವಾಹ ಕಾರ್ಯಕ್ರಮ ಅನ್ನೋದು ಅವತಾರಗಳಲ್ಲಿ ಇದೆ ಮೊದಲು. ಇದಕ್ಕೂ ಹಿಂದೆ ಯಾವ ಅವತಾರದಲ್ಲೂ ನಮಗೆ ವಿವಾಹ ಕಾರ್ಯಕ್ರಮ ಅಂತ ಒಂದು ರೂಪುಗೊಂಡಿರಲಿಲ್ಲ. ಇದೇ ಮೊಟ್ಟ ಮೊದಲು ಅವತಾರದಲ್ಲಿ ವಿವಾಹ ಕಾರ್ಯಕ್ರಮ ನಡೆದದ್ದು ಅಂತ. ಹಾಗಾಗಿ ಇದನ್ನು ನೋಡುವ ಸಲುವಾಗಿ ದೇವತೆಗಳು, ಋಷಿಗಳೆಲ್ಲರೂ ಮಿಥಿಲಾಪುರಕ್ಕೆ ಆಗಮಿಸಿ ದರ್ಶನ ಪಡೆದಿದ್ದರು. ಈ ಪ್ರಸಂಗ, ಇದು ಲಕ್ಷ್ಮೀನಾರಾಯಣರ ವಿವಾಹ ಅನ್ನೋದು ಪರಶುರಾಮರು ಕೋಪದಲ್ಲಿದ್ದರಿಂದ ಆವಾಗ ಗೊತ್ತಾಗಲಿಲ್ಲ. ಈಗ ರಾಮನಿಂದ ಸೋತ ನಂತರ ಇದು ಅರ್ಥವಾಯಿತು. ಆದರೆ ಇದು ಅರ್ಥ ಆಗೋ ಹೊತ್ತಿಗೆ ಕಾಲ ಮೀರಿತ್ತು, ಮದುವೆ ಎಲ್ಲರದು ಮುಗಿದು ಹೋಗಿತ್ತು. ಹಾಗಾಗಿ ಪ್ರಾರ್ಥಿಸ್ತಾರೆ, ನನಗೆ ನಿಮ್ಮ ವಿವಾಹ ರೂಪ ನೋಡೋಕ್ಕಾಗಿಲ್ಲ, ಆ ದರ್ಶನವನ್ನು ಅನುಗ್ರಹ ಮಾಡಿ ಅಂತ. ಅದಕ್ಕಾಗಿ ರಾಮ ತಕ್ಷಣ ಸೀತೆಯನ್ನು ಬಲಭಾಗಕ್ಕೆ ನಿಲ್ಲಿಸ್ಕೊಂಡು, ವಿವಾಹಕ್ಕೆ ಇವರು ಮಿಥಿಲೆಗೆ ಹೋಗಿದ್ದರೆ ಯಾವ ರೂಪದಲ್ಲಿ ನೋಡಿರ್ತಿದ್ರೋ ಆ ದರ್ಶನವನ್ನು ಹೇಗೆ ಪಡ್ಕೊತಾರೆ. ಹಾಗಾಗಿ ಇಲ್ಲಿ ರಾಮನಿಗೆ ಕಲ್ಯಾಣ ರಾಮ ಅಂತ ಹೆಸರು. ಹಾಗಾಗಿ ಸೀತಮ್ಮನವರು ರಾಮನ ಬಲಭಾಗಕ್ಕಿದ್ದಾರೆ. ಈ ಪ್ರಸಂಗ ರಾಮಾಯಣದಲ್ಲಿ ಯಾವಾಗ ನಡೀತು, ಎಲ್ಲಿ ನಡೀತು ಅಂತ ಗಮನಿಸಿದ್ರೆ, ಇವರೆಲ್ಲರೂ ವಿವಾಹ ಮುಗಿಸಿ ಮಿಥಿಲೆಯಿಂದ ಅಯೋಧ್ಯೆಗೆ ಹೋಗುವಾಗ ಮಾರ್ಗದಲ್ಲಿ ನಡೀತು. ಪರಶುರಾಮರ ದಾರಿಯಲ್ಲಿ ಬಂದರು, ಮಾರ್ಗದಲ್ಲಿ ಪ್ರಸಂಗ ನಡೆದೋಯಿತು. ಇವರು ಯಾರೂ ಇನ್ನೂ ಅಯೋಧ್ಯೆ ತಲುಪಿಲ್ಲ. ದಶರಥ ಮಹಾರಾಜರು ನಿಶ್ಚಯ ಮಾಡ್ತಾರೋ, ಅರ್ಥಾತ್ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನೋದನ್ನು ನಿಶ್ಚಯಿಸ್ತಾರೋ ಅವತ್ತೇ ರಾಮನಿಗೆ ವನವಾಸ ಆದೇಶ ಆಗಿಬಿಡುತ್ತೆ. ಪಟ್ಟಾಭಿಷೇಕ ರದ್ದಾಗಿ ಇವರಿಗೆ ವನವಾಸ ಆದೇಶ ಆಗುತ್ತೆ. ಈ ಪ್ರಸಂಗ ಇನ್ನೂ ಬಂದಿಲ್ಲ, ಯಾಕಂದರೆ ಇವರನ್ನು ಮದುವೆ ಮುಗಿಸಿ ಮನೆಗೆ ಹೋಗೋ ದಾರಿಯಲ್ಲೇ ಇದ್ದಾರೆ. ಪಟ್ಟಾಭಿಷೇಕ ನಿಶ್ಚಯವಾಗಬೇಕು, ರದ್ದಾಗಿ ವನವಾಸ ಆದೇಶ ಆಗಿ ಇವರೆಲ್ಲರೂ ವನವಾಸಕ್ಕೆ ಹೋಗಿ ಅಲ್ಲಿ ರಾವಣ ಸೀತಾಪಹರಣ ಮಾಡಿದ ನಂತರ ಆಂಜನೇಯ ಕಥೆಯನ್ನು ಪ್ರವೇಶ ಮಾಡಿದ್ದಾನೆ. ಈ ಪ್ರಸಂಗದಲ್ಲಿ ಇನ್ನೂ ಆಂಜನೇಯ ಸ್ವಾಮಿ ಬಂದಿಲ್ಲ ಕಥೆಗೆ. ಹಾಗಾಗಿ ಆಂಜನೇಯನಿಗೆ ಮೂರ್ತಿ ಇಲ್ಲ ಇಲ್ಲಿ. ಎಲ್ಲ ರಾಮನ ದೇವಸ್ಥಾನದ ಏನು ಕ್ರಮವಿದೆಯೋ ಒಂದು ಪ್ರಸಿದ್ಧ ಶ್ಲೋಕ ಇದೆ, ಏನು ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇತು ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ ಅನ್ನೋದು ರಾಮರಕ್ಷಾ ಸ್ತೋತ್ರದಲ್ಲೂ ಬರುವಂತಹ ರಾಮನ ಧ್ಯಾನ ಶ್ಲೋಕ. ಅಂದರೆ ರಾಮನ ಸ್ವರೂಪವನ್ನು ತೋರಿಸೋದು. ಎಲ್ಲ ಕಡೆ ಹೇಗಿರ್ತಾರೆ ರಾಮ, ಎಡಕ್ಕೆ ದಕ್ಷಿಣೆ ಲಕ್ಷ್ಮಣ, ಬಲಭಾಗದಲ್ಲಿ ಯಾರಿಗೆ ಲಕ್ಷ್ಮಣನಿದ್ದಾನೋ, ಎಡಗಡೆಗೆ ಯಾರ ಸೀತೆ ಇದ್ದಾರೋ, ಮುಂದಗಡೆಗೆ ಯಾರಿಗೆ ಹನುಮಂತ ಇದ್ದಾನೋ ಅಂಥ ರಾಮನಿಗೆ ನಮಸ್ಕಾರ ಅನ್ನೋದು ಆ ಶ್ಲೋಕದ ಶ್ಲೋಕ. ಆದರೆ ಇಲ್ಲ, ಅದಷ್ಟು ವ್ಯತ್ಯಾಸ ಆಗಿಬಿಡುತ್ತೆ. ಯಾಕೆ ಅಂದರೆ ಸೀತೆಯನ್ನು ರಾಮ ಬಲಭಾಗಕ್ಕೆ ನಿಲ್ಲಿಸ್ಕೊಂಡು ಲಕ್ಷ್ಮಣ ಇರಬೇಕಾದ ಸ್ಥಾನದಲ್ಲಿ ಸೀತೆಯನ್ನು ನಿಲ್ಲಿಸಿ ಕಲ್ಯಾಣ ಸೇವೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಸೀತೆ ಬಲಭಾಗಕ್ಕೆ ಬಂದದ್ದರಿಂದ ಲಕ್ಷ್ಮಣ ಎಡಕ್ಕೆ ಹೋಗಿದ್ದಾನೆ. ಈ ಪ್ರಸಂಗದಲ್ಲಿ ಆಂಜನೇಯ ಬಂದೇ ಇಲ್ಲವಾದ್ದರಿಂದ ಆಂಜನೇಯನ ಮೂರ್ತಿಯೇ ಇಲ್ಲ. ರಾಮನ ಪೂಜಾ ಪದ್ಧತಿಯಲ್ಲಿ ಒಂದು ಕ್ರಮ ಹೇಗಿದೆ ಅಂದರೆ, ಎಲ್ಲಿವರೆಗೂ ನಾವು ಆಂಜನೇಯನ ಸಹಿತವಾಗಿ ರಾಮನ ಪರಿವಾರವನ್ನು ಪೂಜೆ ಮಾಡಲ್ವೋ ಅಲ್ಲಿವರೆಗೂ ರಾಮನ ಪರಿವಾರ ಪೂಜೆ ತಗೊಳ್ಳಲ್ಲ. ಇದು ರಾಮನ ಪರಿವಾರದ ನಿಯಮ. ಒಂದು ಹೆಜ್ಜೆ ಇವರೆಲ್ಲ ಮುಂದೆ ಬಂದು ಹೇಳೋದೇನು ಅಂದರೆ, ನಮ್ಮನ್ನು ಪೂಜಿಸುವ ಅವಶ್ಯಕತೆ ಇಲ್ಲ ನಮ್ಮ ಅನುಗ್ರಹಕ್ಕೆ. ರಾಮನ ಪ್ರಸಂಗದಲ್ಲಿ ಮಾತ್ರ ಹೇಗಿದೆಯಪ್ಪ ಅಂತಂದರೆ, ಇವರನ್ನು ಯಾರನ್ನು ಪೂಜಿಸಬೇಕಾಗೇ ಇಲ್ಲ, ನಾವು ಆಂಜನೇಯನಿಗೆ ಪೂಜೆ ಮಾಡಿದ್ರೂ ಸಾಕು, ಇಡೀ ರಾಮನ ಪರಿವಾರ ಅಷ್ಟು ಜನ ಅನುಗ್ರಹ ಮಾಡಕ್ಕೆ ಬಂದ್ಬಿಡ್ತಾರೆ ಅಂತ. ಆದರೆ ಅವರನ್ನೇ ಪೂಜಿಸಿ ಅನುಗ್ರಹ ತಗೋಬೇಕು ಅಂತ ಒಂದು ನಮಗೇನಾದ್ರೂ ಆಶಯ ಇದ್ರೆ ನಾವು ಆಂಜನೇಯನ ಸಹಿತವಾಗಿ ಪೂಜಿಸಬೇಕು. ಹಾಗಾಗಿ ಎಷ್ಟೆಷ್ಟು ಆಂಜನೇಯನಿಗೆ ದೇವಸ್ಥಾನಗಳನ್ನು ನಾವು ಭಾರತಾದ್ಯಂತ ನೋಡ್ತೀವೋ ಎಲ್ಲ ಆಂಜನೇಯನ ದೇವಸ್ಥಾನದಲ್ಲೂ ರಾಮನ ಪರಿವಾರವನ್ನು ಪ್ರತಿಷ್ಠೆ ಮಾಡಿಯೇ ಆಂಜನೇಯನಿಗೆ ಪೂಜೆ ಮಾಡ್ತಿದ್ದಾರಾ ಅಂತ ನೋಡಿದ್ರೆ ಇಲ್ಲ. ಆದರೆ ಎಷ್ಟೆಷ್ಟು ರಾಮನಿಗೆ ದೇವಸ್ಥಾನ ಕಟ್ಟಿದಾರೋ ಅಲ್ಲಷ್ಟೂ ದೇವಾಲಯಗಳಲ್ಲಿ ಹನುಮಂತ ಗರ್ಭಗುಡಿ ಒಳಗೆ ಇರ್ತಾನೆ. ಹೀಗೆ ಒಂದು ಮರ್ಯಾದೆ ರಾಮಚಂದ್ರ ಮಾತ್ರ ಕೊಟ್ಟಿರೋದು. ಸೊ ಇಲ್ಲೂ ಕೂಡ ಇವರೆಲ್ಲರೂ ಪೂಜೆ ತಗೊಳ್ಳೋದೇ ಇದ್ರೆ ಆಂಜನೇಯನ ಸಹಿತವಾಗಿ ತಗೊಳ್ಳೋದು ಕ್ರಮ. ಆದರೆ ಈ ಮಹಾನುಭಾವ ಈ ಪ್ರಸಂಗಕ್ಕೆ, ಪರಶುರಾಮರು ರಾಮನನ್ನು ನೋಡಿದ ಪ್ರಸಂಗದಲ್ಲಿ ಆಂಜನೇಯ ಸ್ವಾಮಿ ಬಂದೇ ಇಲ್ಲ, ಪ್ರವೇಶ ಮಾಡಿಲ್ಲ. ಇವಾಗ ದೇವಸ್ಥಾನ ಮಾಡೋರಿಗೆ ಇವಾಗ ಒಂದು ಸಮಸ್ಯೆ ಇದೆ, ಏನು, ವಿಗ್ರಹವಾಗಿ ಆಂಜನೇಯನನ್ನು ಕೂರಿಸಿದ್ರೆ ಪೂಜೆ ಸರಿಯಾಗಿ ನಡೆಯುತ್ತೆ, ಆದರೆ ಅದು ಕಥೆಗೆ ವಿರೋಧ. ಆಂಜನೇಯನ ಉಪಸ್ಥಿತಿ ಕಥೆಯನ್ನು ವಿರೋಧ ಮಾಡುತ್ತೆ. ಸರಿ ಇರಲಿಲ್ಲ ಕಥೆಯಲ್ಲಿ ಅಂತ ಹೇಳಿ ಇಲ್ಲ ಮಾಡಿಬಿಟ್ರೆ, ಆಂಜನೇಯನಿಗೆ ಜಾಗ ಕೊಡ್ದಂಗೆ ಮಾಡಿಬಿಟ್ರೆ ಕಥೆ ಮಾತ್ರ ಸರಿ ಇರುತ್ತೆ, ಆದರೆ ಇವ್ರು ಯಾರು ಪೂಜೆ ಸಲ್ಲೋದಿಲ್ಲ. ಇವಾಗ ಪೂಜೆಯೂ ಆಗಬೇಕು, ಅದೇ ಸಮಯಕ್ಕೆ ಕಥೆಗೆ ತೊಂದರೆಯೂ ಆಗಬಾರ್ದು. ಇದೆರಡನ್ನೂ ವ್ಯವಸ್ಥೆ ಮಾಡಬೇಕು ಅಂತ ಅವರೇನು ಮಾಡಿದ್ರು, ಉಪಾಯವಾಗಿ ಆಂಜನೇಯನಿಗೆ ಹೀಗೊಂದು ಸ್ಥಾನ ಕೊಟ್ಟರು. ಒಂದು ಮೂರ್ತಿ ಇಲ್ಲ ಆಂಜನೇಯನಿಗೆ, ವಿಗ್ರಹ ರೂಪ ಇಲ್ಲ, ಆಂಜನೇಯನಿಗೆ ಮೂರ್ತಿ ಇಲ್ಲ, ಹಾಗಂತೇಳಿ ಆಂಜನೇಯ ಇಲ್ಲ ಅಂತ ಕೂಡ ಇಲ್ಲ. ಇನ್ನೊಂದು ರೀತಿಯಲ್ಲಿ ನಾವು ಸರಿಯಾದ ದೃಷ್ಟಿಕೋನದಲ್ಲಿ ನಾವು ಆಂಜನೇಯನ ಸ್ಥಾನವನ್ನು ಗಮನಿಸಿದ್ರೆ, ರಾಮನ ಪರಿವಾರ ಅಂತ ಏನಿದೆ ಆ ಪರಿವಾರ ಸುರಕ್ಷಿತವಾಗಿ ವಾಪಸ್ ಹಿಂತಿರುಗಿದ್ದು ಆಂಜನೇಯನಿಂದ. ಆತ ಒಬ್ಬ ಬರದೇ ಹೋಗಿದ್ದರೆ ರಾಮಾಯಣದಲ್ಲಿ ಸೀತಮ್ಮನವರು ಸಿಕ್ಕಿರ್ತಿರ್ಲಿಲ್ಲ. ಆತ ಒಬ್ಬ ಸಂಜೀವಿನಿ ಪರ್ವತವನ್ನು ತಗೊಂಡ್ಬರದೆ ಹೋಗಿದ್ದಿದ್ರೆ ಲಕ್ಷ್ಮಣ ಬದುಕಿರ್ತಿರ್ಲಿಲ್ಲ. ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರಿಲ್ಲ ಅಂತ ಆಗಿದ್ರೆ ನಮಗೆ ಯಾರಿಗೂ ರಾಮ ವಾಪಸ್ ಹಿಂತಿರುಗಿರ್ತಿರ್ಲಿಲ್ಲ. ಇವರೇನೋ ಜೋರಾಗಿ ಹೊರಟರು ನಾವು ಹೋಗೋಣ ಕಾಡಿಗೆ ಅಂತ, ಆದರೆ ಕ್ಷೇಮವಾಗಿ ಹಿಂತಿರುಗಿದ ಆಂಜನೇಯನಿಂದ. ಆಧಾರ ಶಿಲೆಯಲ್ಲಿ ಆಂಜನೇಯನಿಗೆ ಜಾಗ ಕೊಟ್ಟು ಅವನ ಆಧಾರದಲ್ಲಿ ರಾಮನ ಪರಿವಾರವನ್ನು ಹೀಗೆ ಪ್ರತಿಷ್ಠೆ ಮಾಡಿ ತೋರಿಸಿದ್ದಾರೆ. ಸೊ ಇದಿಷ್ಟು
ಈಗ ನಾವು ವಿಶೇಷಗಳನ್ನು ವಿಗ್ರಹಗಳಲ್ಲೇ ಗಮನಿಸಿದ್ರೆ, ರಾಮ ಸೀತಾ ಲಕ್ಷ್ಮಣರ ಮೂರ್ತಿಗಳಲ್ಲಿ ಗಮನಿಸಿದ್ರೆ ನಾವು ಕಾಣೋದೇನಪ್ಪ ಅಂದರೆ ಇವರು ಯಾರು ನೇರ ನಿಂತಿಲ್ಲ. ಪಾದದಿಂದ ಸೊಂಟ ಹೀಗೆ ವಾಲುತ್ತಿದ್ದಾರೆ, ಸೊಂಟದಿಂದ ಎಡಕ್ಕೆ ಹೀಗೆ ವಾಲಿದ್ದಾರೆ ಎದೆಗೆ, ಅಲ್ಲಿಂದ ತಿರ್ಗ ತಲೆ ಆ ಕಡೆ ವಾಲಿದೆ ಬಲಕ್ಕೆ. ನಾವು ಮೇಲ್ಗಡೆ ಆದಿಶೇಷನ ಹೆಡೆಯನ್ನು ಗಮನಿಸಿದ್ರೆ ರಾಮನ ಕಿರೀಟ ಮಧ್ಯ ಇಲ್ಲ ಅನ್ನೋದನ್ನು ಗಮನಿಸ್ಬೋದು, ಸ್ವಲ್ಪ ವಾಲಿರೋದು ಗೊತ್ತಾಗುತ್ತೆ. ಇದನ್ನು ತ್ರಿಭಂಗಿ ಅಂತ ಕರಿತೀವಿ. ರಾಮ ಸೀತಾ ಲಕ್ಷ್ಮಣರು ನಿಂತಿರುವ ಈ ಭಂಗಿಗೆ, ಪೋಸ್ಗೆ ತ್ರಿಭಂಗಿ ಅಂತ ಹೆಸರು. ಬೇರೆ ಎಲ್ಲ ಕಡೆ ವಿಷ್ಣುವನ್ನು ನಾವು ಎಲ್ಲೆಲ್ಲಿ ಕಾಣ್ತೀವೋ ಎಲ್ಲ ಕಡೆ ವಿಷ್ಣು ನೇರ ನಿಂತಿರ್ತಾರೆ, ಹಾಗಾಗಿ ಅದನ್ನು ಸಮಭಂಗಿ. ಆ ಕಾರಣಕ್ಕೆ ಅಲ್ಲೆಲ್ಲ ಅವರ ಪಾದಗಳು ನೇರ. ಆದರೆ ಇಲ್ಲಿ ಎಲ್ಲರೂ ತ್ರಿಭಂಗಿಯಲ್ಲಿ ನಿಂತಿರೋದ್ರಿಂದ ಇವರೆಲ್ಲರ ಪಾದ ಸ್ವಲ್ಪ ತಿರುಗಿದೆ. ನೀವು ಗಮನಿಸೋದಾದರೆ ಇಲ್ಲಿ ಸೀತಮ್ಮನವರ ರಾಮ ಲಕ್ಷ್ಮಣರ ಪಾದಗಳೆಲ್ಲ ಎಡಕ್ಕೆ ಮುಖ ಮಾಡಿದೆ, ಹೀಗೊಂದು ಕಾಣುತ್ತೆ. ಸೀತೆ ರಾಮ ಲಕ್ಷ್ಮಣ ಎಲ್ಲರದು ಪಾದಗಳು ಸ್ವಲ್ಪ ತಿರುಗಿದೆ. ಹೌದು, ಇದಕ್ಕೆ ಕಾರಣ ಅವರು ತ್ರಿಭಂಗಿಯಲ್ಲಿ ನಿಂತಿದ್ದಾರೆ ಅನ್ನೋದು. ಇದು ಒಂದು ವಿಶೇಷ. ಮತ್ತೊಂದು ವಿಶೇಷ, ರಾಮನ ಕೈಗಳು. ಸಾಮಾನ್ಯವಾಗಿ ರಾಮನನ್ನು ನಾವು ಎಲ್ಲೆಲ್ಲಿ ಗಮನಿಸ್ತೀವೋ ಎಲ್ಲೆಲ್ಲಿ ಕಾಣ್ತೀವೋ ಎಲ್ಲ ಕಡೆ ಬಿಲ್ಲನ್ನು ಹಿಡಿದಿರ್ತಾನೆ, ಧನುಸ್ಸನ್ನು ಹಿಡಿದಿರ್ತಾನೆ ಎಡಗೈಯಲ್ಲಿ, ಬಲಗೈಯಲ್ಲಿ ಆಂಜನೇಯನಿಗೆ ಆಶೀರ್ವಾದ ಮಾಡ್ತಾ ಇರ್ತಾನೆ. ಹೀಗೆ ಸಾಮಾನ್ಯ ನಾವು ಕಾಣೋದು ಕ್ರಮ. ಆದರೆ ಇಲ್ಲಿ ಪ್ರಸಂಗ ಏನು ನಡೆದಿದೆ, ರಾಮ ಪರಶುರಾಮರು ಜಗಳ ಮಾಡಿದ್ದಾರೆ, ಯುದ್ಧ ನಡೆದಿದೆ. ಸೋತ ಪರಶುರಾಮರಿಗೆ ರಾಮ ವಿಷ್ಣು ಅಂತ ಅರ್ಥ ಆಗಿದೆ. ಮದುವೆ ನೋಡಿಲ್ಲ, ದರ್ಶನ ಕೊಡಪ್ಪ ಅಂತ ಕೇಳಿದ್ರು. ರಾಮ ಯುದ್ಧ ಮುಗಿಸಿದ ಹಾಗೆ ತಕ್ಷಣ ದರ್ಶನ ಕೊಡ್ತಾ ಇದ್ದಾನೆ. ಹಾಗಾಗಿ ಒಂದು ಕೈಯಲ್ಲಿ ಬಿಲ್ಲನ್ನು ಹಿಡಿದಿದ್ರೆ ಎಡಗೈಯಲ್ಲಿ, ಬಲಗೈಯಲ್ಲಿ ಬಾಣವನ್ನು ಹಾಗೆ ಹಿಡ್ಕೊಂಡಿದ್ದಾನೆ. ಹೀಗೆ ಬಾಣಧಾರಿ ರಾಮ ಸಾಮಾನ್ಯ ಇರಲ್ಲ, ಧನುರ್ಧಾರಿ ಇರ್ತಾನೆಲ್ಲ. ಹಾಗೂ ಒಂದು ಪಕ್ಷ ಬಾಣ ಇದ್ದರೆ ಆ ಬಾಣ ಇಲ್ಲಿರಲ್ಲ, ಕೆಳಗಿಟ್ಟಿರ್ತಾನೆ. ಇಲ್ಲಿ ಎದೆ ನೇರಕ್ಕೆ ಇಬ್ಬರು ರಾಮ ಲಕ್ಷ್ಮಣರು ಇಬ್ಬರು ಹೇಗಿಟ್ಕೊಂಡು ನಿಂತಿದ್ದಾರೆ, ಅದು ಒಂದು ವಿಶೇಷ. ಮತ್ತು ಒಂದು ವಿಶೇಷ, ರಾಮ ಮತ್ತು ಲಕ್ಷ್ಮಣರ ಹೆಗಲಲ್ಲಿ ಬತ್ತಳಿಕೆ ಇಲ್ಲ. ಈ ಬಾಣ ಇಟ್ಕೊಳ್ಳೋ ಬ್ಯಾಗ್ ಒಂದು ಏನು ನಾವು ಸಾಮಾನ್ಯ ಕಾಣ್ತೀವಿ ಎಲ್ಲ ಕಡೆ, ಇಲ್ಲಿ ರಾಮ ಲಕ್ಷ್ಮಣರಿಬ್ಬರ ಹೆಗಲಲ್ಲೂ ಇಲ್ಲ. ಯಾಕಿಲ್ಲ ಅಂದರೆ ಇವರೆಲ್ಲ ವಿವಾಹ ಮುಗಿಸಿ ಅಯೋಧ್ಯೆಗೆ ಹೋಗ್ತಾ ಇದ್ದವರು. ಸ್ವಂತ ವಿವಾಹದಲ್ಲಿ ಯಾರು ಅಸ್ತ್ರಶಸ್ತ್ರಗಳನ್ನು ಹಿಡಿಯಲ್ಲ. ಅಯೋಧ್ಯೆಗೆ ಹೋಗೋದಕ್ಕೆ ಅದರ ಅವಶ್ಯಕತೆಯೇ ಇಲ್ಲ. ದಾರಿ ಮಾರ್ಗ ಮಧ್ಯದಲ್ಲಿ ಹೇಗೆ ಬಂದು ಪರಶುರಾಮರು ಯುದ್ಧ ಮಾಡಬಹುದು ಅನ್ನೋ ವಿಚಾರ ರಾಮನಗದು ಗೊತ್ತಿಲ್ಲ. ಹಾಗಾಗಿ ಯುದ್ಧಕ್ಕೆ ಏನೆಲ್ಲ ಸಿದ್ಧತೆ ಇರಬೇಕಿತ್ತು ಅದು ಯಾವುದು ನಾವಿಲ್ಲಿ ರಾಮನ ಹತ್ರ ಕಾಣಲ್ಲ. ರಾಮನ ಹತ್ರನೂ ಇಲ್ಲ, ಲಕ್ಷ್ಮಣನ ಹತ್ರನೂ ಇಲ್ಲ. ಇವಾಗ ಬರೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯುದ್ಧಕ್ಕೆ ಈತ ಸಿದ್ಧನಾಗಿಲ್ಲ ಅಂತ ಆದರೆ ಪರಶುರಾಮರನ್ನ ಸೋಲಿಸಿದ ಹೇಗೆ ಅಂತ. ಪರಶುರಾಮರು ಯುದ್ಧಕ್ಕೆ ಅಂತಾನೆ ಬಂದಿದ್ದಾರೆ. ರಾಮ ಈ ಯುದ್ಧಕ್ಕೆ ಅವನು ಕಲ್ಪಿತವೂ ಇಲ್ಲ, ಈ ಥರದೊಂದು ಪ್ರಸಂಗ ನಡಿಬಹುದು ದಾರಿಯಲ್ಲಿ ಅನ್ನೋದು ಅವನು ಗೊತ್ತೂ ಇಲ್ಲ. ಅಸ್ತ್ರಶಸ್ತ್ರಗಳು ಇಲ್ಲ, ಸೈನ್ಯ ಇಲ್ಲ, ಮದುವೆ ಮುಗಿಸ್ ಮನೆಗೆ ಹೋಗೋರ ಹತ್ರ ಸೈನ್ಯ ಇರುವುದಿಲ್ಲ. ಆದರೆ ಇಲ್ಲಿ ಪರಶುರಾಮರು ಯುದ್ಧಕ್ಕೆ ಅಂತಾನೆ ಬಂದು ಅವರು ರಾಮನಿಂದ ಗೆಲ್ಲಬೇಕಾದವರು, ಆದರೆ ಅವರೇ ಸೋತು ಹೋದರು ರಾಮನಿಂದ ಅಂತ ಕಥೆ. ಆದರೆ ವಾಸ್ತವ ಏನಪ್ಪ ಅಂದರೆ ರಾಮಾವತಾರದ ವಿಶೇಷ, ತಾನು ಭಗವಂತ ಅನ್ನೋದು ಅವನಿಗೆ ಗೊತ್ತಿಲ್ಲ. ಇದು ರಾಮಾವತಾರದ ವಿಶೇಷ. ಬೇರೆ ಎಲ್ಲ ಕಡೆ ಎಲ್ಲ ಅವತಾರದಲ್ಲೂ ನಾವು ಏನು ನೋಡ್ತಿದ್ದೀರೋ ಇದಲ್ಲ ನಾನು ಇದು ಬಿಟ್ಟು ಬೇರೇನೋ ಇದ್ದೀನಿ ಅನ್ನೋದನ್ನು ತೋರಿಸಿದ್ದಾನೆ. ರಾಮನಿಗೆ ವಿಷ್ಣು ಅನ್ನೋದು ಗೊತ್ತಿಲ್ಲ, ಅವನ ಹತ್ರ ಅಸ್ತ್ರಶಸ್ತ್ರಗಳು ಇಲ್ಲ. ಮತ್ತು ಸೋತಿದ್ದ ಹೇಗೆ ಪರಶುರಾಮರು, ಗೆದ್ದಿದ್ದ ಹೇಗೆ ರಾಮ ಅಂತ ನೋಡಿದ್ರೆ, ರಾಮ ಸೋಲಿಸಿದ್ದು ಅಸ್ತ್ರಶಸ್ತ್ರ ಪ್ರಯೋಗ ಮಾಡಿಯೋ ಅಥವಾ ಚಮತ್ಕಾರ ಮಾಡಿಯೋ ಅಲ್ಲ, ರಾಮ ನಿಂತಿರುವ ಈ ಭಂಗಿಯಲ್ಲಿ. ರಾಮ ತ್ರಿಭಂಗಿಯಲ್ಲಿ ನಿಂತಿದ್ದಾನಲ್ಲ, ಇಲ್ಲಿ 3 ಜನ ಹಾಗೆ ತ್ರಿಭಂಗಿಯಲ್ಲಿ ನಿಂತಿದ್ದಾರಲ್ಲ, ಆ ತ್ರಿಭಂಗಿಯಲ್ಲಿ ನಿಂತ ಪರಶುರಾಮರು ಸೋತು ಹೋದರು. ಏನಿದು ತೋರಿಸುತ್ತೆ, ಹೇಗಾಯ್ತಿದು ಅಂತಂದರೆ, ಸಾಮಾನ್ಯವಾಗಿ ಒಬ್ಬ ತ್ರಿಭಂಗಿಯಲ್ಲಿ ನಿಲ್ಲೋದು ಅಂದರೆ ಹೀಗೆ ನಿಲ್ಲೋದು, ತುಂಬ ಆರಾಮಾಗಿ ರಿಲ್ಯಾಕ್ಸ್ ಆಗಿದ್ದೀವಿ, ಏನು ಯೋಚನೆ ಇಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾಗ ಹೇಗೆ ನಿಂತಿರ್ತೀವಿ ನಾವು. ರಾಮ ಹಾಗೆ ನಿಂತಿದ್ದಾನೆ ಯಾವ ಸಮಯದಲ್ಲಿ? ಎದುರುಗಡೆ ಪರಶುರಾಮರು ಕೊಂದೇ ಬಿಡ್ತೀನಿ ಎನ್ನುವಾಗ. ಪರಶುರಾಮರ ನಾವೊಂದು ಚರಿತ್ರೆಯನ್ನು ನೋಡ್ಕೊಂಡು ಬಂದರೆ ಅವ್ರು ಯಾರ್ಯಾರ ಮೇಲೆಲ್ಲ ಯುದ್ಧಕ್ಕೆ ಹೋಗಿದ್ರು ಅಲ್ಲೆಲ್ಲ ಕೊಂದೇ ಬಂದಿದ್ದಾರೆ. ಹಾಗಿರುವಾಗ ಪರಶುರಾಮರ ವಿಚಾರದಲ್ಲಿ ರಾಮನಿಗೆ ಏನಪ್ಪ ಅಂದರೆ, ಯಾಕೆ ಹೀಗೆ ನಿಂತ ಅವ್ರ ಮುಂದೆ ಅಂತ ನೋಡಿದ್ರೆ, ರಾಮನಿಗೆ ಭಯ ಇಲ್ಲ, ಭಯ ಪಡಲಿಲ್ಲ. ಭಯದಲ್ಲಿರೋರು ಯಾರು ಹಿಂಗೆ ನಿಂತಿರ್ತಾರೆ ಹೊರತು ಹಿಂಗೆಲ್ಲ ನಿಂತಿರಲ್ಲ. ಸೊ ರಾಮನಿಗೆ ಆ ನಿರ್ಭಯತೆಯನ್ನು ತೋರಿಸ್ತಾ ಇದ್ದಾನೆ. ನನಗೆ ನಿಮ್ಮನ್ನು ನೋಡಿ ಹೆದರಿಕೆ ಆಗಿಲ್ಲ ಅನ್ನೋ ಅಂಶವನ್ನು ತೋರಿಸ್ತಾ ಇದ್ದಾನೆ. ಯಾಕೆ ಹೆದರ್ಲಿಲ್ಲ ರಾಮ ಪರಶುರಾಮರನ್ನು ನೋಡಿ ಅಂತ ನೋಡಿದ್ರೆ, ಪರಶುರಾಮರ ಬಗ್ಗೆ ರಾಮನಿಗೆ ಗೊತ್ತು, ಇವರು ದುಷ್ಟಕ್ಷತ್ರಿಯರ ಸಂಹಾರ ಮಾಡ್ತಾರೆ. ರಾಮನಿಗೆ ತನ್ನ ಬಗ್ಗೆ ಗೊತ್ತು ಏನಪ್ಪ ಅಂತಂದ್ರೆ, ಈ ಥರದ್ದು ಯಾವ ತಪ್ಪು ಕೆಲಸಗಳು ನಾನು ಮಾಡಿಲ್ಲ ಅಂತ. ತಪ್ಪು ಕೆಲಸಗಳನ್ನು ಮಾಡಿದ್ರೆ, ಮಾಡಬಾರದ ಕೆಲಸಗಳನ್ನೆಲ್ಲ ಅಧರ್ಮವನ್ನು ಆಚರಿಸಿದ್ರೆ ನಾನು ಪರಶುರಾಮರಿಗೆ ಹೆದರಬೇಕು. ಈ ಥರದ್ದು ಯಾವುದು ನಾನು ಮಾಡಿಲ್ಲ, ಹಾಗಾಗಿ ಹೆದರಬೇಕಿಲ್ಲ. ಇದು ಧೈರ್ಯಕ್ಕೆ ಒಂದು ಕಾರಣ. ಇನ್ನೊಂದು ಧೈರ್ಯಕ್ಕೆ ಮತ್ತೊಂದು ಕಾರಣ ಏನಪ್ಪ ಅಂತಂದರೆ, ಹೇಗೆ ಮಾಡಬಾರದನ್ನೆಲ್ಲ ಮಾಡಿಲ್ವೋ ಅದೇ ಕ್ರಮದಲ್ಲಿ ಮಾಡಬೇಕಾದ್ದನ್ನು ಯಾವುದನ್ನು ಬಿಟ್ಟಿಲ್ಲ. ಮಾಡಬಾರದನ್ನು ಮಾಡಬಾರದು, ಅದೇ ಕ್ರಮದಲ್ಲಿ ಮಾಡಬೇಕಾದನ್ನು ಬಿಡಲೂಬಾರದು. ಪಾಪಗಳನ್ನು ಮಾಡಿದ್ರೆ ಯಾವ ದೋಷವೋ ಅದೇ ನಮ್ಮ ಕರ್ತವ್ಯಗಳನ್ನು ಮಾಡಲಿಲ್ಲ ಅಂದ್ರೂ ಬರುತ್ತೆ ದೋಷ, ಪಾಪ ಉಂಟು ಅಂತ. ಕರ್ತವ್ಯವೇ ಧರ್ಮ, ಮಾಡಬೇಕಾದ ಕರ್ತವ್ಯಗಳನ್ನೇ ಧರ್ಮ ಅಂತ. ಯಾರು ಧರ್ಮವನ್ನು ಆಚರಿಸ್ತಾರೋ, ಯಾರು ಅವರ ಕರ್ತವ್ಯಗಳನ್ನು ಸರಿಯಾಗಿ ಮಾಡ್ತಾರೋ ಅವರನ್ನು ಧರ್ಮ ಕಾಪಾಡತ್ತೆ. ಸೊ ಇದು ರಾಮಚಂದ್ರನಿಗೆ ಏನಪ್ಪ ವಿಶ್ವಾಸ ಅಂದರೆ, ನನ್ನ ಹತ್ರ ಸೈನ್ಯ ಇಲ್ಲ ಹೌದು, ಕವಚ ಹಾಕ್ಕೊಂಡಿಲ್ಲ ಹೌದು, ಯುದ್ಧಕ್ಕೆ ಸಿದ್ಧನಾಗಿಲ್ಲ ಹೌದು, ಪರಶುರಾಮರಂತವರು ಬಂದಿದ್ದಾರೆ ಹೌದು, ಎಲ್ಲವೂ ಹೌದು, ಆದರೆ ಯಾವುದಕ್ಕೆ ಹೆದರಬೇಕಿಲ್ಲ, ಧರ್ಮ ಕಾಪಾಡತ್ತೆ. ಅನ್ಕಂಡೀಷನ್ಡ್ ಪ್ರೊಟೆಕ್ಷನ್ ಅಂತ ಒಂದಿದ್ರೆ ಅದು ಧರ್ಮ ಕೊಡೋದು. ಆ ನಂಬಿಕೆ ಏನು ತನ್ನ ಧರ್ಮಾಚರಣೆಯಲ್ಲಿತ್ತು ರಾಮನಿಗೆ, ಅದನ್ನು ಹೇಗೆ ಪ್ರಕಟ ಮಾಡ್ತಾನೆ.
ಅದು ಆತ್ಮವಿಶ್ವಾಸವನ್ನು ತೋರಿಸುತ್ತೆ. ಆರಾಮಾಗಿ ನಾನು ಯಾಕೆ ಹೆದರಬೇಕು, ಧರ್ಮ ಇದೆಯಲ್ಲ ಕಾಪಾಡೋಕ್ಕೆ ಅನ್ನೋದನ್ನು ಹೀಗೆ ನಿಂತು ತೋರಿಸ್ದ. ಇದನ್ನು ನೋಡಿದ ಪರಶುರಾಮರು ಗಾಬರಿ ಆಗ್ಬಿಟ್ರು. ಇಷ್ಟು ಧೈರ್ಯವನ್ನು ಕ್ಷತ್ರಿಯರ ಹತ್ರ ಇದಕ್ಕೂ ಹಿಂದೆ ಎಲ್ಲೂ ನೋಡಿದವರಲ್ಲ. ಇದು ಮೊದಲನೇ ಸತಿ ಒಬ್ಬ ಹುಡುಗನ ಹತ್ರ ಹೀಗೆ ನೋಡಿದ್ದು. ಇದನ್ನು ನೋಡಿ ಪರಶುರಾಮರಿಗೆ ಅರ್ಥ ಆಯಿತು, ಇವನು ಇಷ್ಟು ಧರ್ಮಮೂರ್ತಿಯಾಗಿದ್ದರೆ ಮಾತ್ರ ಹೀಗೆ ತನ್ನ ತಲೆಗೆತ್ತಿ ಹೇಗೆ ನಿಲ್ಲೋಕೆ ಸಾಧ್ಯ, ಇವನು ಧರ್ಮಮೂರ್ತಿ ಆಗಿದ್ದಾನೆ ಅಂದರೆ ಇವನು ವಿಷ್ಣುನೇ ಆಗಿರ್ತಾನೆ ಅಂತ ಯುದ್ಧ ನಡೆಯೋಕ್ಕೂ ಮೊದಲೇ ಸೋತೋದ್ರು. ಇದು ನಡೀಲೇ ಇಲ್ಲ. ರಾಮನ ಆತ್ಮವಿಶ್ವಾಸ ಸೋಲಿಸ್ತು. ಇದು ಮನುಷ್ಯ ನಮ್ಮರೆಲ್ಲರಿಗೆ ರಾಮ ಮಾಡ್ತಿರೋಂಥ ಪಾಠ. ಮನುಷ್ಯ ನಿಜವಾಗ್ಲೂ ಸಂಪಾದಿಸಬೇಕಾಗಿರೋದು ದುಡ್ಡು, ಆಸ್ತಿ, ಹೆಸರು ಅದಲ್ಲ. ಸರಿಯಾಗಿ ಸಂಪಾದಿಸಬೇಕಾಗಿರೋದು ಆತ್ಮವಿಶ್ವಾಸ. ರಾಮನ ಹತ್ರ ಕೇಳಬೇಕಾಗಿರೋದೇನು, ನಾನು ನಿನ್ನಂತೆ ತಲೆ ಎತ್ತಿ ಬದುಕಬೇಕು. ಜೀವನದ ಎಂಥೆಂಥ ಸಂದರ್ಭಗಳು ಬಂದರೂ ತಲೆ ಎತ್ತಿ ನಿಲ್ಲಬೇಕು ಅಂತಿದ್ರೆ, ಅದು ನಿಂತರ ಆಗಬೇಕು ಅಂತಿದ್ರೆ, ರಾಮ ಪೂರ್ತಿ ಉದ್ದಕ್ಕೂ ನಡೆಸಿದ್ದು ಅವನ ಪೂರ್ತಿ ಚರಿತ್ರೆ ಆತ್ಮವಿಶ್ವಾಸವನ್ನು ತೋರಿಸೋದು. ಏನು ಬಂದರೂ ಪರವಾಗಿಲ್ಲ, ರಾಜ್ಯಭಾರವ ಅದಕ್ಕೂ ಸರಿ, ವನವಾಸವ ಅದಕ್ಕೂ ಸರಿ, ಹೀಗೆ ನಿಲ್ಲಿಸುವಂಥ ಒಂದು ಆತ್ಮವಿಶ್ವಾಸ ಇತ್ತಲ್ಲ ರಾಮನಿಗೆ. ಸೊ ಅದು ದೊಡ್ಡ ವಿಷಯ. ಒಂದು ಸೈನ್ಯಕ್ಕೆ ಒಂದು ನಯ ಪೈಸೆ ಮಾತ್ರ ಇಲ್ಲ. ಒಂದು ದೊಡ್ಡ ಯುದ್ಧ ನಡೆಸಬೇಕಾಗಿದೆ, ಯುದ್ಧಕ್ಕೆ ಫಂಡಿಂಗ್ ಎಷ್ಟು ಬೇಕು ಯೋಚನೆ ಮಾಡಿ. ಹೌದಾ, ಅಷ್ಟು ದೊಡ್ಡ ಯುದ್ಧ ಮಾಡಿದ್ದಾನೆ, ಒಂದು ನಯ ಪೈಸೆ ಅವನ ಹತ್ರ ದುಡ್ಡಿಲ್ಲ. ಏನೋ ಯುದ್ಧ ಮುಗಿದ ಮೇಲೆ ಲಂಕೆಯಲ್ಲಿ ದೋಚಿದ್ದನ್ನೆಲ್ಲ ಕೊಡೋಣ ಅಂತಂದ್ರೆ ಅದು ಮೊದಲೇ ಅಗ್ರಿಮೆಂಟ್, ವಿಭೀಷಣನಿಗೆ ಹೋಗತ್ತಿದ್ದು ಅಂತ ಆಯ್ತಾ, ವಾನರರಿಗೇನು ಬರಲ್ಲ ಅಂತ ಅಗ್ರಿಮೆಂಟ್ ಆಗೋಗಿದೆ. ಸೊ ಹಾಗಿದ್ರೂ ಕೂಡ ವಿಶ್ವಾಸ ಇತ್ತು ನೋಡಿ, ಈ ಯುದ್ಧದಲ್ಲಿ ಎಲ್ಲರೂ ಸಾಥ್ ಕೊಡ್ತಾರೆ ನನಗೆ, ವಾನರರು ಅಷ್ಟು ಜನ ನನ್ನ ಜೊತೆಗೆ ಬರ್ತಾರೆ ಅನ್ನೋ ವಿಶ್ವಾಸ ಇತ್ತಲ್ಲ, ಆ ವಿಶ್ವಾಸ ನಡೆಸಿತ್ತು ಕೆಲಸ. ಇದು ನಾವು ರಾಮನಿಂದ ಕಲಿಬೇಕಾಗಿರುತ್ತೆ. ಇದಕ್ಕಾಗಿ ಪೂರ್ವಿಕರೆಲ್ಲರೂ ರಾಮನಿಗೆ ದೇವಸ್ಥಾನ ಕಟ್ಟಿಸಿದ್ರು. ಇದನ್ನು ನಾವು ಮಕ್ಕಳಿಗೆ ತೋರಿಸ್ಬೇಕು. ಮಕ್ಕಳಲ್ಲಿ ಏನು ದೇವಸ್ಥಾನಕ್ಕೆ ಬರಬೇಕಾದ್ರೆ ಏನಂತ ತೋರಿಸಕ್ಕೆ ಬರಬೇಕು, ಏನು ನೋಡಕ್ಕೆ ಬರಬೇಕು, ರಾಮನ ವಿಶ್ವಾಸವನ್ನು ನೋಡಬೇಕು. ಇವನಂತೆ ನಾವು ಆಗಬೇಕು, ಆತ್ಮವಿಶ್ವಾಸಿಗಳಾಗಬೇಕು, ಮನಸ್ಥೈರ್ಯ ಆಗಿ ಬರಬೇಕು. ಸಂದರ್ಭಗಳು ಏನೇ ಬರಲಿ, ಪಟ್ಟಾಭಿಷೇಕ ಅಂತ ಬೆಳಗ್ಗೆ ಅನ್ನೊನ್ಸು, ಸಾಯಂಕಾಲಕ್ಕೆ ವನವಾಸ ಆದೇಶ, ಆದರೂ ಅದನ್ನು ಅಷ್ಟು ಸಮಾಧಾನವಾಗಿ ತಗೊಂಡಿದ್ದಾನೆ. ಇದು ನಮಗೆ ಬರಬೇಕಾಗಿರೋ ಪಾಠ, ಕಲಿಬೇಕಾಗಿರೋ ಪಾಠ. ಈ ಪಾಠಕ್ಕೋಸ್ಕರ ದೇವಸ್ಥಾನ. ಇವತ್ತು ನಾವು ಬರೀ ಧಾರ್ಮಿಕ ಕೇಂದ್ರ ಅಂದರೆ ಅದು ಏನು ಸರಿಯಾಗಿ ಅರ್ಥ ಮಾಡ್ಕೊಂಡು ಪೂಜೆ ಪುನಸ್ಕಾರದ ಕೇಂದ್ರ ಅನ್ಕೊಂಡ್ಬಿಟ್ಟು. ಧಾರ್ಮಿಕ ಕೇಂದ್ರ ಏನು, ಆಗಲೇ ಹೇಳ್ದಂಗೆ ಅನುಷ್ಠಾನ ಹೇಗಿರಬೇಕು, ನನ್ನ ನಡವಳಿಕೆ ಹೇಗಿರಬೇಕು, ನಾನು ಹೇಗೆ ನಡ್ಕೋಬೇಕು ಅನ್ನೋದನ್ನು ಕಲಿಯೋದಕ್ಕೆ ದೇವಸ್ಥಾನ. ಅದೇ ನಿಟ್ಟಿನಲ್ಲಿ ಬಂದವರು ಹೆಂಗೆ ಬರ್ತೀವಿ ನಾವು, ದೇವಸ್ಥಾನಕ್ಕೆ ಬರೋ ಹಾಗೆ ಬರಲ್ಲ ಆಯ್ತಾ. ಇದರಿಂದ ಏನಾಗ್ತದೆ, ದೇವಸ್ಥಾನಗಳು ತನ್ನ ಧಾರ್ಮಿಕ ಸ್ವರೂಪವನ್ನು ಕಳ್ಕೊಂತ ಪ್ರವಾಸದ ಸ್ವರೂಪವನ್ನು ತಗೊಳ್ತಾ ಇದೆ. ವಸ್ತ್ರ ನಿಯಮಗಳಾಗಲಿ, ಇಲ್ಲಿ ಬಂದಾಗ ಪ್ರಾರ್ಥನೆಯ ನಿಯಮಗಳಾಗಲಿ, ಇದ್ಯಾವುದೂ ಗೊತ್ತಾಗ್ತಿಲ್ಲ ನಮಗೆ. ಸೊ ಇದನ್ನು ಸರಿಪಡಿಸೋದಕ್ಕೋಸ್ಕರ ನಾವಿಲ್ಲಿ ದೇವಸ್ಥಾನದಲ್ಲಿ ಕನ್ನಡದಲ್ಲಿ ಪೂಜೆಯನ್ನು ಆರಂಭಿಸಿದ್ವಿ. ಹಾಗೆ ನಾವಿವತ್ತೆಲ್ಲ ಬಹುತೇಕರು ದೇವಸ್ಥಾನಕ್ಕೆ ಬರೋರು ಅಥವಾ ಕೆಲಸಕ್ಕೆ ಅಂತ ಬರ್ತಿದ್ದೀವಿ, ನಮ್ಮ ಸ್ವಂತ ಏನೋ ಕೆಲಸ ಮಾಡ್ಕೋಬೇಕು ಅಂತ, ಅಥವಾ ಮನೋರಂಜನೆ ಅಂತ ಬರ್ತಿದ್ದೀವಿ. ಇದೆರಡೂ ಅಲ್ಲದೆ ಇದು ನನ್ನ ಕರ್ತವ್ಯ. ನನ್ನ ಪೂರ್ವಿಕರು ಮನೋರಂಜನೆಗೆ ಇಷ್ಟೆಲ್ಲ ಕಷ್ಟಪಟ್ಟಿರಲಿಲ್ಲ. ನಾನು ತುಂಬ ಜನಕ್ಕೆ ಹೇಳ್ತಿರ್ತೀನಿ, ದೇವ್ರ ಹತ್ರ ಬಂದವರೆಲ್ಲ ತುಂಬ ಜನ ಮಕ್ಕಳನ್ನು ನಿಲ್ಲಿಸ್ಬಿಟ್ಟು ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊ ಅಂತ ಹೇಳ್ತಾರೆ. ಮಕ್ಕಳು ಪಾಪ ಕೇಳ್ತಾರೆ, ಏನು ಒಳ್ಳೆ ಬುದ್ಧಿ ಅಂದರೆ, ಯಾರು ಎಷ್ಟೇ ಸಮಸ್ಯೆಯಲ್ಲಿದ್ದೋ ತಾನು ಮಾತ್ರ ಚಾಣಾಕ್ಷತನದಲ್ಲಿ ಸಮಸ್ಯೆಯಿಂದ ಪಾರ ಹಾಕೋಬೇಕು, ತಾನು ಮಾತ್ರ ಯಾವುದೋ ಸಮಸ್ಯೆಗೆ ಸಿಕ್ಕಾಕೋಬಾರದು. ಇದು ಬುದ್ಧಿವಂತಿಕೆಯ ಲಕ್ಷಣ. ಇವತ್ತು ವಿದ್ಯೆ ಅಂದ್ರೇನು, ಯಾವುದು ಚೆನ್ನಾಗಿ ದುಡ್ಡು ಕೊಡುತ್ತೋ, ಯಾವುದಕ್ಕೆ ಚೆನ್ನಾಗಿ ಸ್ಕೋಪ್ ಇದು, ಚೆನ್ನಾಗಿ ಸಂಪಾದನೆ ಮಾಡುತ್ತೋ ಅದು ವಿದ್ಯೆ. ಆ ವಿದ್ಯೆ ಕೊಡಪ್ಪ ನನಗೆ ಅಂತ ಕೇಳ್ಕೊಳ್ಳೋದು. ಧರ್ಮವಾಗಿ ಬದುಕಕ್ಕೆ ಯಾರು ಕೇಳ್ತಿಲ್ಲ. ಸುಖವನ್ನೇ ಬಯಸಿ ಹೋದವನು ರಾವಣ. ಸುಖಕ್ಕಾಗಿ ವಿದ್ಯೆಯನ್ನು ಓದುದ, ಚೆನ್ನಾಗಿ ಓದಿದ್ರೆ ಸುಖವಾಗಿರ್ತೀನಿ ಅಂತ ಅವರು ಉಪದೇಶ ಮಾಡಿದ್ರು. ಅವನು ಸುಖವಾಗಿರಬೇಕು ಅನ್ನೋದು ತನ್ನ ಸ್ವಭಾವದಲ್ಲೇ ಇತ್ತು. ಅವನಿಗೆ ಯಾವಾಗಲೂ ಕಂಫರ್ಟ್ಸಲ್ಲಿ ಇರಬೇಕು ಅಂತ. ಅವ್ರ ಅಪ್ಪನ ಹೋಗಿ ಕೇಳ್ತಾನೆ, ಏನು ಮಾಡಿದ್ರೆ ನಾನು ಸುಖವಾಗಿರ್ತೀನಿ ಅಂತ. ಅವ್ರ ತಂದೆ ಋಷಿಗಳು ಇವನಿಗೆ ಓದು ಅಂತ ಹೇಳಿಬಿಟ್ರೆ, ಆ ಓದ್ತಾ ಈ ಆಸೆಯೇ ತಪ್ಪು ಅನ್ನೋದು ಗೊತ್ತಾಗತ್ತೇನೋ ಇವನಿಗೆ ಅಂತಂದ್ಬಿಟ್ಟು ಚೆನ್ನಾಗಿ ಓದಪ್ಪ ಅಂತಂದ್ರು. ಅವನು ಇರೋ ಬರೋ ಶಾಸ್ತ್ರವನ್ನೆಲ್ಲ ಓದ್ತಾ ಬಂದ. ರಾವಣನಷ್ಟು ದೊಡ್ಡ ಪಂಡಿತ ಇನ್ನೊಬ್ಬ ಇಲ್ಲ, ಆದರೆ ಜ್ಞಾನಿ ಆಗಲಿಲ್ಲ ಅವನು. ಅದರಿಂದ ಹೋದವನಿಗೆ ಇನ್ಯಾರು ಬಂದು ಉಪದೇಶ ಮಾಡಿದ್ರು, ದುಡ್ಡಿದ್ರೆ ನೋಡು ಸುಖವಾಗಿರ್ತೀಯ ಅಂದರು. ಕುಬೇರ ಅಂತ ಗೊತ್ತಾಯ್ತು, ದೋಚಪ್ಪ ಅವನನ್ನೇ. ಕುಬೇರನ ದೋಚಿಕೊಂಡ, ಅವನ ಅಧೀನ ಮಾಡಿಕೊಂಡ. ಆಯ್ತಾ, ದುಡ್ಡಲ್ಲಿ ಸುಖ ಇದೆ ಅಂತ ಹೋಗಿ ದೊಡ್ಡ ಮನೆ ಕಟ್ಕೋಬೇಕು, ಚೆನ್ನಾಗಿ ದೊಡ್ಡ ಮನೆ ಇದ್ರೆ ಅವಾಗ ಸುಖವಾಗಿರ್ತೀಯ ಅಂತಂದ್ರು. ಆ ಮನೆ ಹೆಂಗಿರಬೇಕು, ಅಕ್ಕಪಕ್ಕ ಯಾರು ತೊಂದರೆ ಕೊಡೋದಿಲ್ಲರೋ ಹಾಗಿರಬೇಕು. ಸಮುದ್ರದ ಮಧ್ಯದಲ್ಲಿ ಕಟ್ಟಿಕೊಂಡ ಮನೆಯನ್ನ. ಹೆಸರಿರಬೇಕು ಅಂತಂದ್ರು. ಎಂಥ ಹೆಸರು, ಎಲ್ಲ ಲೋಕವನ್ನ ಗೆದ್ದವನು ಅನ್ನೋ ಹೆಸರು. ಓಡಾಡಕ್ಕೆ ಒಳ್ಳೆ ಗಾಡಿ ಇರಬೇಕು, ಪುಷ್ಪಕ ವಿಮಾನ. ಸೊ ಇದೆಲ್ಲ ನೋಡ್ತಾ ಹೋದ್ರೆ ಸುಖವಾಗಿರಬೇಕು ಅನ್ನೋದಕ್ಕೆ ಸರ್ವ ಪ್ರಯತ್ನವನ್ನ ಮಾಡದ. ಇದೇ ನಮ್ಮ ಪೂರ್ವಿಕರಿಗೂ ಆಸೆ ಆಗಿದ್ರೆ, ನಾಳೆ ನಮ್ಮ ಮಕ್ಕಳು ಸುಖವಾಗಿರಬೇಕು, ಇವತ್ತು ನಾವು ಹೇಗೆ ನಮ್ಮ ಮಕ್ಕಳು ತುಂಬಾ ಸುಖವಾಗಿರಬೇಕು ಅನ್ನೋದ್ರ ಕಡೆಗೆ ಪ್ರೋತ್ಸಾಹ ಮಾಡ್ತಾ ಇದೀವೋ, ಇದನ್ನ ಮಾಡ್ತಾ ಇದೀವಿ ಅಂದ್ರೆ ನಾವು ಯಾರ ಕಡೆಗೆ ತಪ್ಪುತ್ತಾ ಇದೀವಿ, ನಮ್ಮ ಮಕ್ಕಳನ್ನ ಯಾರಾಗುವಂತ ತಳ್ತಾ ಇದೀವಿ. ಮಕ್ಕಳೆಲ್ಲ ರಾವಣರಾಗಿರಿ ಅಂತ. ಆಯ್ತಾ, ಅದೇ ಮಾರ್ಗದರ್ಶನ ಮಾಡಿಸೋರಾಗಿದ್ದರೆ ಹೆಜ್ಜೆಗೆ ರಾವಣನಿಗೆ ದೇವಸ್ಥಾನ ಕಟ್ಟಬೇಕಿತ್ತು. ಇವನಷ್ಟು ಎಸ್ಟಾಬ್ಲಿಷ್ಡ್ ಇನ್ನೊಬ್ಬ ಇಲ್ಲ.
ಕಂಫರ್ಟ್ಸಲ್ಲಿ ಬದುಕಿದವನು ಇನ್ನೊಬ್ಬ ಇಲ್ಲ ಅಂತ. ಆದರೆ ರಾಮನಿಗೆ ಯಾಕೆ ದೇವಸ್ಥಾನ ಕಟ್ಟಿಸಿದ್ರು? ಧರ್ಮದಲ್ಲಿ ನಡಿಬೇಕಪ್ಪ, ಸುಖದಲ್ಲಿ ಬದುಕೋದಲ್ಲ. ಸುಖ ಅದರ ಜೊತೆಯಲ್ಲಿ ಸಿಕ್ಕದೆ ಸಂತೋಷ ಲಾಟ್ರಿ. ಧರ್ಮದಲ್ಲಿ ನಡೆಯೋದು ಉದ್ದೇಶ. ಯಾಕಂದ್ರೆ ನಮ್ಮ ದೇವಸ್ಥಾನ ಬಂದು 1200 ವರ್ಷ ಪುರಾತನ, ಭಾರತಕ್ಕೆ ಅತ್ಯಂತ ಹಳೆಯ ದೇವಸ್ಥಾನ. ರಾಮಚಂದ್ರನಿಗೆ ಇದೊಂದೇ ಉಳ್ಕೊಂಡಿರೋದು ಪೂಜೆ ಮಾಡೋ ಸ್ಥಿತಿಯಲ್ಲಿ. ಇಷ್ಟು ಪುರಾತನವಾಗಿ ಪೂಜೆ ಮಾಡೋ ಸ್ಥಿತಿಯಲ್ಲಿ ರಾಮನ ದೇವಸ್ಥಾನ ಪತ್ತೆಯಾಗಿಲ್ಲ. ಇದಕ್ಕಿಂತ ಪ್ರಾಚೀನವಾದ ದೇವಸ್ಥಾನಗಳು ರಾಮನಿಗೆ ಕಟ್ಟಿ ಪೂಜೆ ಮಾಡಿದ್ರು. ಅದರಲ್ಲಿ ಕೆಲವನ್ನ ಒಡೆದು ನಾಶ ಮಾಡಿಬಿಟ್ಟಿದ್ದಾರೆ, ಕೆಲವು ಬಿದ್ದು ಹೋಗಿವೆ, ಇನ್ನು ಕೆಲವು ಜೀರ್ಣೋದ್ಧಾರ ಆಗಿ ಅದರ ಹಳೆ ರೂಪ ಹೋಗಿ ಹೊಸ ರೂಪ ತಗೊಂಡಿದೆ. ಇದೊಂದೇ ನಮಗೆ ಹಾಗೆ ಉಳ್ಕೊಂಡಿರುವಂಥ ದೇವಸ್ಥಾನ. ಮತ್ತು ದೇವಸ್ಥಾನದ ಪಾತ್ರ ಏನು? ಸುಮ್ಮನೆ ಮನೋರಂಜನೆಯ ಬೇಕು 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 ಅಂತ ಆಸೆ, ಕಂಡಿದ್ದೆಲ್ಲ ಆಸೆ ಮಾಡ್ಕೊಂಡು ಹೋಗ್ತಾ ಹೋಗುದು. ಆ ಕಂಡಿದ್ದ ಆಸೆನೆಲ್ಲ ಇವನು ಈಡೇರಿಸು ಅಂತ ಕೇಳ್ಕೊಳೋದಕ್ಕೆ ದೇವಸ್ಥಾನ ಅದಲ್ಲ. ಇಷ್ಟಕ್ಕೆ ಮಾಡಿದ್ರೆ ಆಸೆ, ಇದಕ್ಕೆ ಮೇಲೆ ಹೋದ್ರೆ ದುರಾಸೆ ಅಂತ ಹೇಳೋದಕ್ಕೆ ದೇವಸ್ಥಾನ. ಗೊತ್ತಾಯ್ತಲ್ರಿ ಯಾಕ ಈ ಭಾರ್ಗವಪುರಿ ಅಥವಾ ಹಿರೇಮಗಳೂರು ತುಂಬಾ ಸ್ಪೆಷಲ್ ಅನ್ನೋದಕ್ಕೆ. ಇದು ಒಂದು ಪ್ಲೇಸ್, ಕೋದಂಡರಾಮ ದೇವಸ್ಥಾನ ಇದೊಂದು ಪ್ಲೇಸು. ಇದ್ರ ಸುತ್ತಮುತ್ತಲು ಏನು ಹೊಯ್ಸಳ ಕಾಲದ ಸ್ಟ್ರಕ್ಚರ್ಗಳದಾವ, ದೇವಸ್ಥಾನದ ಸ್ಟ್ರಕ್ಚರ್ಗಳು. ಆಮೇಲೆ ಈ ದೇವಸ್ಥಾನ ಒಬ್ರ ಕಾಲಘಟ್ಟದಲ್ಲಿ ಆಗಿರುತ್ತದಂತಲ್ಲ ರೀ, ವಿವಿಧ ರಾಜರ ಕಾಲಘಟ್ಟದಲ್ಲಿ ಅದು ಹಂತ ಹಂತವಾಗಿ ಅಭಿವೃದ್ಧಿಯನ್ನ ಹೊಂದಿರತಕ್ಕಂಥದ್ದು ದೇವಸ್ಥಾನ. ರೀಸೆಂಟ್ ಆಗಿ ಇದನ್ನ ಜೀರ್ಣೋದ್ಧಾರ ಕೂಡ ಮಾಡಿದ. ಮೂಲ ದೇವಸ್ಥಾನ ಹೊಯ್ಸಳ ಕಾಲದಲ್ಲಿ ಸ್ಟ್ರಕ್ಚರ್ ಆಗಿದ್ದು ಇದು, ಓಕೆನಾ. ಹಂತ ಹಂತವಾಗಿ ಇದನ್ನ ಡೆವಲಪ್ಮೆಂಟ್ ಮಾಡ್ತಾರ. ಅದಾದ್ಮೇಲೆ ರೀಸೆಂಟ್ ಆಗಿ ಇದನ್ನ ಜೀರ್ಣೋದ್ಧಾರ ಮಾಡಿದ. ನಾವು ಹೊಯ್ಸಳರ ಕಾಲದ ಉಬ್ಬು ಶಿಲ್ಪಗಳನ್ನ ಈ ಹೊರಗಿನ ಗೋಡೆಗಳ ಮೇಲೆ ನೋಡ್ಬೋದು. ವಿಷ್ಣು, ಗರುಡ, ವಿಷ್ಣುವಿನ ವಿವಿಧ ಅವತಾರಗಳು, ಇಲ್ಲಿ ಲಕ್ಷ್ಮಿ ಇಲ್ಲಿ ಇನ್ನ ಏನೇನಿದಾವೆ ನೋಡೋಣ. ಕೂತಿರೋ ಭಂಗಿ ಇರತಕ್ಕಂಥ ವಿಷ್ಣು ಮತ್ತು ಲಕ್ಷ್ಮಿ, ಅದ್ರ ಮೇಲೆ ಉಗ್ರ ನರಸಿಂಹ, ಮೇಲ್ಗಡೆ ನಿಂತಿರತಕ್ಕಂಥ ಉಗ್ರ ನರಸಿಂಹ, ಇದು ಕಾಳಿಂಗ ಮರ್ದನ ಪ್ರಸಂಗ, ಅಲ್ಲಿ ವಿಷ್ಣುವಿನ ಅವತಾರಗಳು, ಅದು ಶಿಲಾಬಾಲಿಕೆಯ ಒಂದು ಮೂರ್ತಿ, ಅಲ್ಲಿ ಗೋವರ್ಧನ ಗಿರಿಯನ್ನ ಎತ್ತಿರಂತಹ ಕೃಷ್ಣ, ಇಲ್ಲಿ ಕೊಳಲು ಊತ್ತಿರ್ತಕ್ಕಂತಹ ಕೃಷ್ಣ, ಗರುಡ ದೇವ, ಇದೊಂದು ರತಿಭಂಗಿ. ಈ ಕೋದಂಡರ ಸ್ವಾಮಿ ದೇವಸ್ಥಾನದೊಳಗಡೆ ಒಟ್ಟು ಇತಿಹಾಸಕಾರರು 2 ಶಿಲಾಶಾಸನಗಳು ಇದಾವೆ ಅಂತ ಮೆನ್ಷನ್ ಮಾಡ್ತಾರೆ. ಅದರಲ್ಲಿ ಒಂದು ಶಿಲಾಶಾಸನ ಇದು. ಇದರ ಕಾಲ ಏನ್ ಹೇಳ್ತದೆ ಅಂದ್ರೆ 1586 ಅಂತ ಹೇಳ್ತಾರೆ ಇತಿಹಾಸಕಾರರು. ಹಿರಿಯ ಮಗಳಿಯ ಎನಿಸಿಕೊಂಡಿರುವ ಅನದಿ ಅಗ್ರಹಾರ ಕೇಶವಪುರದ ಒಂದು ಉಪಗ್ರಾಮವಾದ ದಂಜನಮಕ್ಕಿಯ ಹೆಮ್ಮಡಿ ಕೆರೆ ಏರಿಯನ್ನು ನಿರ್ಮಿಸುವಾಗ ಹಿರಿಯ ಮಗಳಿಯ ರಾಘವ ದೇವನ ಮಗನಾದ ಜ್ಯೋತಿ, ಇಲ್ಲೇನೋ 2 ಅಕ್ಷರಗಳು ಹೋಗಿವೆ, ದೇವನಿಗೆ ಆ ಹುಲ್ಲುಗಾವಲು ಪ್ರದೇಶದಲ್ಲಿ ಕೆಲವು ಭತ್ತದ ಗದ್ದೆಗಳನ್ನು ಅದಕ್ಕೆ ಸಂಬಂಧಿಸಿದ ಎಲ್ಲ ಹಕ್ಕುಗಳೊಂದಿಗೆ ಸರ್ವಮಾನ್ಯವಾಗಿ ರಾಘವ ದೇವ, ಮುಸ್ಲಿ ರಾಮ, ಇಲ್ಲಿರ್ತಕ್ಕಂಥ ಕೋದಂಡರಾಮ ಇರಬೇಕು, ರಾಘವ ದೇವ ಹಾಗೂ ಬ್ರಾಹ್ಮಣ ಸನ್ನಿಧಿಯಲ್ಲಿ ಹಸ್ತೋದಕ ಮಾಡಿ ದಾನ ನೀಡಲಾಯಿತು ಅಂತ ಇದರಲ್ಲಿರ್ತಕ್ಕಂಥದ್ದು ಮಾಹಿತಿ. ಸೊ ದೇವಸ್ಥಾನದ ಆವರಣದೊಳಗೆ ವಿವಿಧ ದೇವರ ವಿಗ್ರಹಗಳು, ಆಳ್ವರ ಮೂರ್ತಿಗಳು ಕೂಡ ಇದಾವೆ. ಇದನ್ನ ನೋಡ್ಕೊಂಡು ನಾನು ನಿಮಗೆ ಈ ಭಾರ್ಗವಪುರಿಯ ಈಗಿನ ಹಿರೇಮಗಳೂರು, ಈ ಹಿರೇಮಗಳೂರು ಯಾಕಾಯ್ತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಾಯ್ತಲ್ರಿ ಯಾಕ ಪರಶುರಾಮ ಅವರು ರಾಮನ ಮುಂದೆ ಸೋತ್ರು, ದೇವಸ್ಥಾನಗಳಿಗೆಲ್ಲ ಯಾಕೆ ಹೋಗ್ಬೇಕು ಅನ್ನೋದನ್ನ ನೀವೆಲ್ಲ ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಆಮೇಲೆ ಈ ಭಾರ್ಗವಪುರಿಗೆ ಈಗಿನ ಹೆಸರು ಹಿರೇಮಗಳೂರು. ನಾವು ಅಪಭ್ರಂಶವಾಗಿ ಈ ಚಿಕ್ಕಮಗಳೂರು ಹಿರೇಮಗಳೂರನ್ನ ಮಂಗಳೂರು ಅಂತ ಪ್ರೊನೌನ್ಸ್ ಮಾಡ್ತೀವಿ, ಅದು ತಪ್ಪು ರೀ. ಆಕ್ಚುಲಿ ಹೆಸರು ಏನಂದ್ರೆ ಮಗಳೂರು. ಚಿಕ್ಕಮಗಳೂರಿಂದ ಈ ಬೇಲೂರು ಹೋಗೋ ದಾರಿಯಲ್ಲಿ ರೂಟಲ್ಲಿ ಒಂದು 3 ಕಿಲೋಮೀಟರ್ ಬಂದ್ರೆ ಈ ಭಾರ್ಗವಪುರಿ ಅಥವಾ ಹಿರೇಮಗಳೂರು ನಮಗೆ ಸಿಗುತ್ತೆ. ಈ ಚಿಕ್ಕಮಗಳೂರು ಹಿರೇಮಗಳೂರು ಹೆಸರು ಯಾಕೆ ಬಂತು ಅಂತಂದ್ರೆ, ಈ ಸಕರಾಯಪಟ್ಟಣ ಅಂತ ಒಂದು ಊರು ಐತ್ರಿ. ಆ ಸಕರಾಯಪಟ್ಟಣದಲ್ಲಿ ರುಕ್ಮಾಂಗದ ಅಂತ ಒಬ್ಬ ರಾಜ ಆಡಳಿತವನ್ನ ಮಾಡ್ತಾ ಇದ್ದ. ಆ ರಾಜನಿಗೆ 2 ಹೆಣ್ಮಕ್ಳು. ಒಬ್ಬ ಮಗಳನ್ನ ಈಗಿನ ಹಿರೇಮಗಳೂರು ಏನೈತಲ್ರಿ ಅಲ್ಲಿಗೆ ಕೊಟ್ಟು ಆ ಊರನ್ನ ವರದಕ್ಷಿಣೆಯಾಗಿ ಬಳವಳಿಯಾಗಿ ಆ ಊರನ್ನ ರುಕ್ಮಾಂಗದ ಕೊಟ್ಟ. ಇನ್ನೊಬ್ಬ ಮಗಳನ್ನ ಈ ಭಾರ್ಗವಪುರಿ ಪೌರಾಣಿಕ ಹೆಸರುಳ್ಳಂತಹ ಭಾರ್ಗವಪುರಿಗೆ ಹಿರೇಮಗಳನ್ನ ಕೊಟ್ಟು ಈ ಊರನ್ನ ವರದಕ್ಷಿಣೆ ಅಥವಾ ಬಳುವಳಿಯಾಗಿ ಕೊಡ್ತಾನ. ಅವಾಗಿಂದ ಭಾರ್ಗವಪುರಿ ಹಿರೇಮಗಳೂರು ಅಂತ ಆಗಿದ್ದು. ಮುಂದಕ್ಕೆ ಹೋಗೋಣ. ನಿಮಗ ಜನಮೇಜಯ ಅಂತ ಹೆಸರು ಕೇಳಿರ್ತೀರಲ್ರಿ,
ಯಾಕ ಒಂದು ಸರ್ಪಯಾಗ ಮಾಡದ್ನಲ್ರಿ. ಕುರುವಂಶದ ರಾಜ ಇವ ಜನಮೇಜಯ ಅಂತ. ಇವನ ತಂದೆ ಪರಿಷ್ಕೃತ ಅಂತ ಹೇಳಿ, ಈ ಪರಿಷ್ಕೃತನಿಗೆ ಹಾವು ಕಡ್ದು ಅಸುನೀಗ್ತಾನ. ಅವಾಗ ಈ ಜನಮೇಜಯ ಏನ್ ಮಾಡ್ಬಿಡ್ತಾನ ಅಂತಂದ್ರ, ಇಡೀ ಸರ್ಪಕುಲವನ್ನೇ ನಾಶ ಮಾಡಬೇಕು ಅಂತ ಹೇಳಿ ಒಂದು ಯಾಗವನ್ನ ಮಾಡ್ತಾನ. ಅದೇ ಸರ್ಪಯಾಗ. ಅದಕ್ಕೂ ಭಾರ್ಗವಿಪುರಕ್ಕೂ ಅಥವಾ ಈ ಹಿರೇಮಗಳೂರಿಗೂ ಏನ್ ಸಂಬಂಧ ಅಂತ ನೋಡ್ತೀರನ, ಅದು ನಡೆದಂತ ಸ್ಥಳ ಇಲ್ಲ. ಇದನ್ನ ಯೂಪ ಸ್ತಂಭ ಅಂತ ಕರೀತಾರ್ರಿ. ಜನಮೇಜಯ ಸರ್ಪಯಾಗವನ್ನ ಇಲ್ಲಿ ಮಾಡ್ದ ಅನ್ನೋದು ಇಲ್ಲಿನ ನಂಬಿಕೆ. ಅದಕ್ಕೆ ಸಂಬಂಧಪಟ್ಟಂಗೆ ಈ ಕಂಬವನ್ನ ಜಯಮೇಜಯ ಸ್ಥಾಪನೆ ಮಾಡ್ದ ಅನ್ನೋದಕ್ಕೆ ಒಂದು ಪ್ರತೀತಿ ಇದೆ. ಈ ಕಂಬದ ಮೇಲೆ ನೋಡ್ರಿ, ಇದೊಂದು ಅಗ್ನಿಯ ರೀತಿಯಲ್ಲಿದೆ. ಈ ಕಂಬವನ್ನ ಮೇಲ್ತುದಿಯನ್ನ ಮಾಡಿರ್ತಾರೆ. ತುಂಬಾ ಜನ ಈ ಚಿಕ್ಕಮಗಳೂರಿಗೆ ಪ್ರವಾಸಕ್ಕೆ ಬಂದಿರ್ತೀರಿ, ಇಂಥ ಪ್ಲೇಸ್ಗಳು ನಿಮಗೆ ಗೊತ್ತಿರಂಗಿಲ್ಲಲ್ಲ. ಇದು ನೋಡ್ರಿ, ಇದು ಜನಮೇಜಯ ಸರ್ಪಯಾಗವನ್ನ ಮಾಡಿದಾಗ ಕಟ್ಸಿರ್ತಕ್ಕಂಥದ್ದು ಒಂದು ಯೂಪ ಸ್ತಂಭ. ಆಮೇಲೆ ಈ ಜನಮೇಜಯ ಏನ್ ಮಾಡ್ಬಿಡ್ತಾನೆ ಅಂತಂದ್ರೆ, ಈ ಸರ್ಪಯಾಗನ ಯಾರ್ಯಾರಿಗೆ ಮಾಡಿರ್ತಾರಲ್ಲ, ಯಾರ್ಯಾರು ಬ್ರಾಹ್ಮಣರು ಅದರಲ್ಲಿ ಭಾಗವಹಿಸಿರ್ತಾರಲ್ಲ, ಅವರಿಗೆ ದಾನಗಳನ್ನ ಕೂಡ ಕೊಟ್ಟಿರ್ತಾನೆ. 9ನೇ ಶತಮಾನದಿಂದ 11ನೇ ಶತಮಾನದವರೆಗೆ ಈ ಏನು ಭಾರ್ಗವಪುರ ಅಥವಾ ಒಂದು ಬ್ರಾಹ್ಮಣ ಅಗ್ರಹಾರ ಆಗಿತ್ತು. ಈ ಸ್ತೂಪ ಕಂಬದ ಎದುರುಗಡೆನೆ ಇನ್ನೊಂದು ಈಶ್ವರನ ದೇವಸ್ಥಾನ ಅಂತ ಐತಿ. ಇದು ಕೂಡ ಪುರಾಣ ಪ್ರಸಿದ್ಧ ಐತಿಹಾಸಿಕ ದೇವಸ್ಥಾನ. ಬಟ್ ಅಲ್ಲಿ ಬೀಗ ಹಾಕ್ಯಾರ. ಯಾರ್ದು ಕಾಂಟ್ಯಾಕ್ಟ್ ನಂಬರು ಇಲ್ಲಿಲ್ಲ. ಅವ್ರಿಗೆ ಫೋನ್ ಮಾಡಿ ಸ್ವಲ್ಪ ದೇವಸ್ಥಾನದ ಬಗ್ಗೆ ಏನಾದ್ರು ಮಾಹಿತಿ ತಗೊಳ್ಳೋಣ ಅಂತಂದ್ರೆ ಇಲ್ಲಿಲ್ಲ. ಎನಿಹೌ ನೋಡೋಣ, ಆಮೇಲೆ ಮಾಡ್ತೀನಿ. ಇದಕ್ಕಿಂತ ಮುಂಚೆ ಇನ್ನೂ ಒಂದಿಷ್ಟು ಪ್ಲೇಸ್ಗಳು ಇಲ್ಲಿ ಅದಾವ, ಹೋಗೋಣ. ಈ ಹಿರೇಮಗಳೂರಿಗೆ ಇನ್ನೊಂದು ಹೆಸರು ಇತ್ರಿ, ಸಿದ್ಧರ ಕ್ಷೇತ್ರ ಅಂತ ಕರಿತಿದ್ರು. ಯಾಕೆ ಈ ಹಿರೇಮಗಳೂರಿಗೆ ಸಿದ್ಧರ ಕ್ಷೇತ್ರ ಅಂತ ಕರಿತಿದ್ರು ಅನ್ನೋದಕ್ಕೆ ಇಲ್ಲೊಂದು ನಿದರ್ಶನ ಮತ್ತೆ ಒಂದು ಸ್ಥಳ ಐತಿ, ತೋರಿಸ್ತೀನಿ ನೋಡ್ರಿ. ಇದೊಂದು ಕಲ್ಲಿನ ಮಂಟಪ. ಇದ್ರ ಪಕ್ಕದಾಗ ಇಲ್ಲೊಂದು ಕೊಳ ಐತಿ. ಅಲ್ಲಿ ಹೋಗಿ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಇಲ್ಲೊಂದು ತುಂಬಾ 2 ವಿಶೇಷಗಳನ್ನ ನಾನು ಈ ಕೊಳದ ಬಗ್ಗೆ ನಿಮಗೆ ಹೇಳ್ಬೇಕು. ಸೊ ಇಲ್ಲಿ ಪಾತಾಳೇಶ್ವರ ದೇವಸ್ಥಾನ ಅಂತ ಒಂದು ಆರ್ಚ್ ಸಿಗ್ತೈತಿ. ಆ ಆರ್ಚಿಂದ ಒಳಗಡೆ ಹೋದ್ರೆ ನಾವು ಈ ಕಲ್ಯಾಣಿಗೆ ಹೋಗ್ತೀವಿ. ಸೊ ಆ ಗೇಟನ್ನು ದಾಟಿ ಒಳಗಡೆ ಬಂದರೆ ಇಲ್ಲೊಂದು ಪೌರಾಣಿಕ ಮಂಟಪ, ದೇವಸ್ಥಾನ ಕಟ್ಟಡ ಇದೆ, ರೀಬಿಲ್ಟ್ ಮಾಡಿದ್ದಾರೆ. ಸೊ ಅದು ಕಲ್ಯಾಣಿ. ತುಂಬ ಜನ ಚಿಕ್ಕಮಗಳೂರಿಗೆ ಬರೋರಿಗೆ ಅದ್ರ ಸಮೀಪದಲ್ಲೇ ಇಂಥದ್ದೊಂದು ಪ್ಲೇಸ್ ಐತಿ ಅಂತ ಯಾರಿಗೂ ಗೊತ್ತಿರಂಗಿಲ್ಲ. ನೋಡಿ, ಇದೆಲ್ಲ ಸುತ್ತಲೂ ಕೆರೆ, ಅದ್ರ ಮಧ್ಯೆ ಒಂದು ಮಂಟಪ ಹಿಂಗಿದೆ, ಬ್ಯೂಟಿಫುಲ್. ಇದು ಹಿರೇಮಗಳೂರಿನಲ್ಲಿರ್ತಕ್ಕಂತಹ ಈ ಏನು ಕೊಳ ಐತಲ್ರಿ, ಇಲ್ಲೇ 9 ಸಿದ್ಧರು ತಪಸ್ ಮಾಡ್ತಿದ್ರಂತ. ಸೊ ಅದಕ್ಕೆ ಈ ಸ್ಥಳವನ್ನ ಸಿದ್ಧರಗಿರಿ ಅಥವಾ ಸಿದ್ಧರ ಕ್ಷೇತ್ರ ಅಂತಲೂ ಕರಿತಿದ್ರು. ಇನ್ನೊಂದು ವಿಶೇಷ ಏನಂತಂದ್ರ, ಈ ಸ್ಥಳದ್ದು ಈ ಹಿರೇಮಗಳೂರಲ್ಲಿ ಒಂದು ಸಂಪ್ರದಾಯ ಇತ್ತು. ಏನಂತಂದ್ರಿ, ಯಾವುದೇ ಥರದ ಸರ್ಪ ಕಡಿದ್ರು, ಯಾವುದೇ ಥರದ ಹಾವು ಕಡಿದ್ರೂ ಕೂಡ ಈ ಕಲ್ಯಾಣಿಯ ನೀರನ್ನು ಅವ್ರಿಗೆ ಕುಡಿಸಿದ್ರೆ ಅದು ವಾಸಿ ಆಗ್ತಿತ್ತು ಅನ್ನೋದು ಒಂದು ಪರಂಪರೆ ಬೆಳೆದು ಬಂದಿತ್ತು. ರೀಸೆಂಟಾಗಿ ಅಂಥವೆಲ್ಲ ನಿಂತ್ಕೊಂಡು ಹೋಗಿದ್ದಾವೆ. ಆಮೇಲೆ ಇದು ಮೊದಲಿನ ಥರ ಇಲ್ಲ, ಇದನ್ನು ಜೀರ್ಣೋದ್ಧಾರ ಮಾಡ್ಯಾರ. ಜೀರ್ಣೋದ್ಧಾರ ಮಾಡಿ ಸುತ್ತಲೂ ಕಲ್ಲುಗಳನ್ನು ಕಟ್ಟಿದಾರ. ಈಗೇನು ಮಾಡ್ತಾರೆ, ಪ್ರತಿ ವರ್ಷ ಈ ನಡುವಿನ ಮಂಟಪದೊಳಗೆ ಒಂದು ಗಣೇಶನ ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ. ಇದರ ಕಂಬದೊಳಗಡೆ ಒಂದಿಷ್ಟು ಆಕೃತಿಗಳದಾವು, ನೋಡೋಣ ತಡ್ರಿ. ಇದು ಆಂಜನೇಯ. ಈ ಕಂಬದಲ್ಲಿ ಇರ್ತಕ್ಕಂಥದ್ದು ಆಂಜನೇಯನ ಮೂರ್ತಿ. ಮತ್ತೆ ಇದು ಗರುಡ, 2 ಕೈಲಿ ಇರ್ತಕ್ಕಂಥದ್ದು, ಹಾವನ್ನ ಹಿಡ್ಕೊಂಡಿರ್ತಕ್ಕಂಥದ್ದು ಗರುಡ. ಇಲ್ಲಿ ರೆಕ್ಕೆಗಳಿದಾವೆ. ಅದು ಬಿಟ್ರೆ ಮತ್ತೇನಿದೆ ಬೇರೆ ಬೇರೆ ಕಂಬದಲ್ಲಿ? ಈ ಕಂಬದಲ್ಲಿ ಏನೂ ಇಲ್ಲ. ಇಲ್ಲೊಂದು ಆನೆ ಇದೆ. ಆನೆಗೆ ತಡಿ ಹಾಕಿರೋದ್ರಿಂದ ಇದು ಸಾಕಿರ ಆನೆ ಅಂತ ಹೇಳ್ಬೋದು. ಇನ್ನು ಒಳಗಡೆ, ಕಂಬದ ಒಳಗಡೆ ಇರ್ತಕ್ಕಂಥದ್ದು ಅಲಂಕಾರ. ಅಷ್ಟಾಗಿ ತುಂಬಾ ಜನಕ್ಕೆ ಇದು ಅಷ್ಟಾಗಿ ಪರಿಚಿತ ಇಲ್ಲದ ಕಾರಣ ಜನಗಳು ಇಲ್ಲಿಗೆ ಬರೋದು ಕಡಿಮೆ. ಈ ಚಿಕ್ಕಮಗಳೂರು ಏನು ಒಂದು ಪ್ರಾಕೃತಿಕ ಪ್ರವಾಸಿ ತಾಣ ಆಗಿದ್ರ, ಹಿರೇಮಗಳೂರು ಒಂದು ಧಾರ್ಮಿಕ ಕ್ಷೇತ್ರ.
ಆದ್ದರಿಂದ ಮೇಲಾಗಿ ಜನಗಳಿಗೂ ಕೂಡ ಇಲ್ಲಿಯ ಏನು ಇತಿಹಾಸ ಅಥವಾ ಪೌರಾಣಿಕ ಹಿನ್ನೆಲೆ ಜನಗಳಿಗೆ ತುಂಬ ಜನಗಳಿಗೆ ಗೊತ್ತಿಲ್ಲ. ಸೊ ಹೀಗಾಗಿ ಏನು ಮಾಡ್ತಾರೆ, ಚಿಕ್ಕಮಗಳೂರಿಗೆ ಬಂದವರೆಲ್ಲ ಹಾಗೆ ವಾಪಸ್ ಹೋಗ್ತಾರೆ. ಮುಂದೆ ಹೋಗೋಣ. ಈ ಪ್ಲೇಸಿಗೆ ಭಾರ್ಗವಪುರಿ ಅಂತ ಹೆಸರು ಯಾಕೆ ಬಂತು ಅನ್ನೋದಕ್ಕೆ ಒಂದು ಕಾರಣ ಈ ದೇವಸ್ಥಾನ. ಇಲ್ಲಿ ನಾವು ಅದರ ನಿದರ್ಶನವನ್ನು ನೋಡಬಹುದು. ನೋಡಿ, ಪರಶುರಾಮ ದೇವಸ್ಥಾನ ಹಿರೇಮಗಳೂರು. ಭಾರ್ಗವ ಅಂತಂದ್ರೆ ಪರಶುರಾಮ, ಅವರು ಸ್ವಲ್ಪ ದಿನಗಳ ಕಾಲ ಇಲ್ಲಿ ನೆಲೆಸಿದ್ರು ಅನ್ನೋ ಕಾರಣಕ್ಕೆ ಈ ಊರನ್ನ ಭಾರ್ಗವಪುರಿ ಅಂತ ಕರೆದ್ರು. ನೋಡಿ, ಒಳಗಡೆ ಒಂದು ಲಿಂಗ ಇದೆ. ಸೊ ಪರಶುರಾಮ ಅವರು ಇಲ್ಲಿ ನೆಲೆಸಿ ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಇಲ್ಲಿ ಭಾರ್ಗವಪುರಿ ಅನ್ನೋ ಹೆಸರು ಬಂದಿದೆ. ದೇವಸ್ಥಾನ ಕೂಡ ಕಂಪ್ಲೀಟ್ ಜೀರ್ಣೋದ್ಧಾರ ಮಾಡಿದ್ದಾರೆ. ಹಳೆ ದೇವಸ್ಥಾನ ಇಲ್ಲ, ಕಂಪ್ಲೀಟ್ ಆಗಿ ಹೊಸದಿದೆ. ಈ ಪರಶುರಾಮನ ದೇವಸ್ಥಾನದ ಪಕ್ಕದಲ್ಲಿ ನಮ್ಗ ಇಲ್ಲೊಂದು ವೀರಗಲ್ಲು ಐತಿ. ಇದು ನೋಡ್ರಿ, ಇದು ವೀರಗಲ್ಲು. ಇಲ್ಲಿ ಹೋರಾಡ್ತಿರೋದು, ಅವರನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಿರೋದು ಇದು ಕೈಲಾಸ. ಮತ್ತೆ ಇಲ್ಲೊಂದು ಶಿಲಾಶಾಸನ, ಇದು ಶಿಲಾಶಾಸನ ಇಲ್ಲಿರ್ತಕ್ಕಂಥದ್ದು. ಮತ್ತೆ ಇಲ್ಲೊಂದು ವೀರಗಲ್ಲು, ಇಲ್ಲಿ ಒಂದು ಪ್ರಾಣಿಯ ಜೊತೆ ಹೋರಾಟವನ್ನ ಮಾಡ್ತಿರ್ತಕ್ಕಂಥದ್ದು. ಸೊ ಈ ಮೂರು ಶಿಲಾಶಾಸನದ ಒಳಗಡೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಈ ಶಿಲಾಶಾಸನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇತಿಹಾಸಕಾರರು 1061 ಅಂತ ಕಾಲ ಹೇಳ್ತಾರೆ. ಅದ್ರದ್ದು ತ್ರೈಲೋಕ್ಯಮಲ್ಲ ವಿನಯಾದಿತ್ಯನು ಹೊಯ್ಸಳನು ಅಂತ ಒಂದು ಕ್ವಶನ್ ಮಾರ್ಕ್ ಬರ್ತದೆ. ಗಂಗಾನ್ವಯದ ಸಮಥಿಂಗ್ ಒಂದು ಸ್ವಲ್ಪ ಬಿಟ್ಟು ಹೋಗಿ ಅವರಿಂದ ಸ್ಥಾಪಿಸಲ್ಪಟ್ಟ ಪಿರಿಯ ಮಗಳಿಯ ಅಂತ ಅಂದ್ರೆ ಊರು, ಈಗೇನು ಹಿರಿಯ ಮಗಳೂರು ಅಂತ ಏನು ಕರಿತೀವಿ, ಅದು ಪಿರಿಯ ಮಗಳಿಯ ಅಗ್ರಹಾರದ ತಪಸ್ಸು, ಉಪವಾಸ, ಶ್ರದ್ಧೆ, ಜಪ, ತಪ, ಧ್ಯಾನ, ಮೌನ, ಪವಿತ್ರ ಕಾರ್ಯಗಳು, ಮಂತ್ರಪಠನ ಹಾಗೂ ಹೋಮ ಹವನಗಳಲ್ಲಿ ನಿರತರಾಗಿದ್ದ ಬ್ರಾಹ್ಮಣರಿಗೆ ದಾನವಾಗಿ ನೀಡಿದ್ದನ್ನು ಅಂತ ಸ್ವಲ್ಪ ಮಾಹಿತಿ ಇದೆ. ಮಿಕ್ಕಿರೋದು ಅಳಸ್ ಹೋಗಿದೆ. ಈ ಮಾಹಿತಿ ಇದ್ರೊಳಗಡೆ ಇರ್ತಕ್ಕಂಥದ್ದು. ಇದೇ ಪರಶುರಾಮ ದೇವಸ್ಥಾನದ ಒಳಗಡೆ ಒಂದು ಶಿಲಾಶಾಸನ ಐತಿ. ಅವರು ಬೀಗ ಹಾಕಿರೋದ್ರಿಂದ ನನಗದು ತೋರ್ಸಕ್ಕಾಗಿಲ್ಲ. ಐ ವಿಲ್ ಟ್ರೈ ಟು ಫೈಂಡ್ ಔಟ್ ಇಟ್. ಅದರೊಳಗಡೆ ಏನು ಮಾಹಿತಿ ಐತೆ ಅಂದ್ರೆ, ಅದು ಕಾಲ 900 ಅಂತ ಹೇಳ್ತಾರೆ. ಸೊ ನಾನು ಮೊದಲೇ ಹೇಳಿದ್ದೆ, ಹಿರಿಯಮಗಳೂರು 9ನೇ ಶತಮಾನದಿಂದ 11ನೇ ಶತಮಾನದವರೆಗೂ ಅಗ್ರಹಾರ ಆಗಿತ್ತು ಅಂತ. ಆ ಮಾತು ಇಲ್ಲೂ ಪ್ರಸ್ತಾಪ ಆಕೈತಿ. ಕೊಲ್ಲಾಪುರದೀಶ್ವರ, ನಂದಿನಾದಿ, ಜಯದುತ್ತುರಂಗ, ಶ್ರೀಮದ್ ಪೆರ್ಮಾಡನಳಿಗಳು ಜಗತ್ತಿನ ಸಾಮ್ರಾಜ್ಯವನ್ನು ಆಳುತ್ತಿದ್ದಾಗ, ಇಲ್ಲೊಂದು ಸ್ವಲ್ಪ ಟೆಕ್ಸ್ಟ್ ಬಿಚ್ಚೋಗಿ, ಮಾಧವ ರಾಜದೇವನು ಅತ್ರಿಗೋತ್ರದ ಸಮಥಿಂಗ್ ಒಬ್ಬರ ಹೆಸರು ಬಿಟ್ಟೋಗಿ ಕರಸ್ವಾಮಿ ಭಟ್ಟರಿಗೆ ದಾನವನ್ನು ನೀಡಿ ಕಿರಿಯ ಮಗಳಿಯ ಅಂದ್ರೆ ಊರಿನ ಹೆಸರು ಕಿರಿಯ ಮಗಳಿಯ ಅಗ್ರಹಾರವನ್ನು ದಾನವಾಗಿ ಒಂದು ಮಂಟಪವನ್ನು ನಿರ್ಮಿಸಿದನು ಅಂತ ಅದ್ರ ಒಳಗಡೆ ಒಂದು ಶಿಲಾಶಾಸನ ಐತಿ. ಅದು ಬೀಗ ಹಾಕಿರೋದ್ರಿಂದ ಅದು ಸಿಕ್ತಿಲ್ಲ. ಸೊ ಇಷ್ಟು ಮಾಹಿತಿ ಶಿಲಾಶಾಸನದಲ್ಲಿ ಇರೋದು. ಇದೊಂದು ತೂಗು ಮಂಟಪ ರೀ, ಈಗಲೇ ಮಂಟಪ. ಇಲ್ಲಿ ಗರುಡ ಮತ್ತೆ ಇಲ್ಲಿ ಆಂಜನೇಯ ಇದ್ದಾರೆ. ಇಲ್ಲಿ ಮಧ್ಯದಲ್ಲಿ ಗಜಲಕ್ಷ್ಮಿ ಉಬ್ಬು ಶಿಲ್ಪ ಇದ್ರೆ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ರೀತಿಯ ಉಬ್ಬು ಶಿಲ್ಪಗಳನ್ನು ನಾವು ನೋಡಬಹುದು. ಈ ಹಿರೇಮಗಳೂರು ಮತ್ತೆ ಚಿಕ್ಕಮಗಳೂರು ಮಧ್ಯ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಹಿರೇಮಗಳೂರು ತುಂಬಾ ಪ್ರಧಾನವಾಗಿದ್ದಂತಹ ಊರು ಆಗ. ಈಗಲೂ ಕೂಡ ನಾವು ಹಿರೇಮಗಳೂರಲ್ಲಿ ಒಂದು ಕೋಟೆ ಇತ್ತು ಅಂತ ಐತಿಹಾಸಿಕ ದಾಖಲೆಗಳಲ್ಲಿ ಮಾಹಿತಿ ಸಿಗ್ತದೆ. ಈಗಲೂ ಕೂಡ ಹಿರೇಮಗಳೂರು ಮತ್ತೆ ಚಿಕ್ಕಮಗಳೂರು ಮಧ್ಯ ಕೋಟೆ ಅಂತಾನೆ ಒಂದು ಪ್ರದೇಶ ಇದೆ, ಕೋಟೆ ಏರಿಯಾ ಅಂತಾನೆ ಒಂದು ಪ್ರದೇಶ ಇದೆ. ಬಟ್ ಯಾವುದು ದಾಖಲೆಗಳು ಅಥವಾ ಸಾಕ್ಷ್ಯಾಧಾರಗಳು ಯಾವುದೂ ಇಲ್ಲ, ಎಲ್ಲವೂ ಅಳಸೋಗಿದ್ದಾವೆ. ಬಟ್ ದಾಖಲೆಗಳಲ್ಲಿ ಇದೆ, ಲಿಖಿತ ದಾಖಲೆಗಳಲ್ಲಿ ಇದೆ. ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಕುರುಹುಗಳು ಇಲ್ಲ. ಮತ್ತು ಇನ್ನೊಂದು ವಿಶೇಷವಾದ ವಿಡಿಯೋದಾಗ ನಿಮ್ಮನ್ನ ಸಿಗ್ತೇನೆ. ಅಲ್ಲಿ ತನಕ ನೋಡ್ತಿರ್ರಿ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕೋದಂಡರಾಮ, ಜೈ ಕರ್ನಾಟಕ, ಜೈ ಶಂಕರಿ, ಜೈ ಜೈ ಶಂಕರಿ.